Hello friends, CDP Child Development and Pedagogy 2015 Paper 2 Complete Analysis ಮಾಡ್ತಾ ಇದ್ದೀನಿ. I am Sindhu MS. Again, welcome to SMS Tutorials. SMS Tutorialsಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಫಸ್ಟು ಕ್ಲಾಸಸ್ಗಳನ್ನು ಹೇಳೋದಕ್ಕಿಂತ ಮುಂಚೆ, ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಪ್ರೀವಿಯಸ್ ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಇದರಿಂದ ಏನಕ್ಕೆ ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂತಂದರೆ, ನಿಮಗೆ ಫಸ್ಟ್ ಆಫ್ ಆಲ್ ಐಡಿಯಾ ಸಿಗುತ್ತೆ ಯಾವ ರೀತಿಯಾಗಿ ಎಕ್ಸಾಮ್ಸ್ನಲ್ಲಿ ಕ್ವಶನ್ಸ್ ಇರುತ್ತೆ. ಇನ್ನೊಂದೇನು ಅಂತಂದರೆ, ಮೇಯ್ನಾಗಿ ಡೈರೆಕ್ಟ್ ಕ್ವಶನ್ಸ್ಗಳನ್ನು ಕೇಳೋದಿಲ್ಲ. ನಿಮಗೇನು 2014 ಪೇಪರಲ್ಲಿ ಇತ್ತಲ್ಲ CDP, ಲಾಸ್ಟ್ ವಿಡಿಯೋ ಯಾರು ನೋಡಿಲ್ಲ ನೋಡಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಫಸ್ಟಲ್ಲೇ ಸಿಗುತ್ತೆ. ನೀವು ಆ ವಿಡಿಯೋನ ನೋಡಿ ಹೇಗೆ ಇತ್ತು ಪೇಪರ್ CDPದು, ಯಾಕೆ ಕಂಟಿನ್ಯೂಸ್ ಆಗಿ ಅದೇ ಥರ ಓದ್ಕೊಬಂದರೆ ನಿಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ಕ್ವಶನ್ಸ್ಗಳು ಪ್ರತಿ ವರ್ಷಕ್ಕೂ ಅದೇ ಕಾನ್ಸೆಪ್ಟ್ ಇರುತ್ತೆ, ಬಟ್ ಹೌ ಇಟ್ ಈಸ್ ಚೇಂಜಿಂಗ್, ಅವ್ರು ಯಾವ ರೀತಿಯಾಗಿ ಯೋಚನೆ ಮಾಡ್ತಿದ್ದಾರೆ, ಯಾವ ರೀತಿಯಾಗಿ ಕ್ವಶನ್ಸ್ಗಳು ಅರೈಸ್ ಆಗುತ್ತೆ ಅನ್ನೋದಕ್ಕೆ ನಿಮಗೆ ಐಡಿಯಾ ಸಿಗುತ್ತೆ ಮೇಯ್ನಾಗಿ. ಸೊ ಅದಕ್ಕೋಸ್ಕರನೇ ನಾನೇನು ಮಾಡ್ತಾಯಿದ್ದೀನಿ, ಒಂದೊಂದು ವೀಡಿಯೋದಲ್ಲಿ ಡೈಲಿ 8 PM ಇನ್ಮೇಲೆ ಅಪ್ಲೋಡ್ ಆಗುತ್ತೆ, ಪ್ರೀಮಿಯರ್ ಇರುತ್ತೆ. ಸೊ ದಟ್ ನೀವು ಲೈವ್ ಚಾಟ್ ಮಾಡಬಹುದು, ನನಗೆ ಕೇಳಬಹುದು ಏನಾದರೂ ನೀವು ಡೌಟ್ಸ್ ಇತ್ತು ಅಂತಂದರೆ. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. CDP 2015 ಪೇಪರ್ 2 ಹೇಗಿತ್ತು ಅಂತ ಹೇಳಿ ನಿಮ್ಮ ಅನಿಸಿಕೆ ಹೇಳಿ. ಈಸಿ ಇತ್ತಾ, ಡಿಫಿಕಲ್ಟ್ ಇತ್ತಾ, ಆರ್ ಮಾಡರೇಟ್ ಇತ್ತಾ, ಅದನ್ನು ನೀವು ಮೆನ್ಷನ್ ಮಾಡಬಹುದು. ಅಕಾರ್ಡಿಂಗ್ ಟು ಮೀ 2014 ಪೇಪರ್ ಡೆಡ್ಲಿ ಈಸಿ ಇತ್ತು, ಬಟ್ 2015 ಹೇಗಿತ್ತು ನೋಡೋಣ. ಕಾಂಪಿಟೇಷನ್ ಏನಾದರೂ ಚೇಂಜ್ ಆಯಿತಾ ಅಥವಾ ಹೇಗಿತ್ತು ಅನ್ನೋದನ್ನು ನೋಡ್ಕೊಳ್ತಾ ಬರೋಣ. ಬನ್ನಿ, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವಶನ್ ನೀವು ನೋಡಬಹುದು, ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕ್ ಈಸ್ ಯೂಸ್ಡ್ ಫಾರ್ ದ ಚಿಲ್ಡ್ರನ್. ಇದು ಎಗೇನ್ ರಿಪೀಟೆಡ್ ಕ್ವಶನ್ ಅಲ್ವಾ? ನೋಡಿ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ, TET ಕ್ವಶನ್ಸ್ಗಳೇನಾಗುತ್ತೆ ರಿಪೀಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅಟ್ಲೀಸ್ಟ್ ಒಂದಾದರೂ ರಿಪೀಟ್ ಆಗುತ್ತೆ. ಆ 1 ಮಾರ್ಕು ನಿಮಗೆ ಹೆಲ್ಪ್ ಆಗ್ಬೋದು. ಬಟ್ 2014 ಪೇಪರ್ ನೀವೇನಾದರೂ ಸಾಲ್ವ್ ಮಾಡಿದರೆ, ಅಥವಾ ನನ್ನ ಈ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದರೆ, ನಾನು ಸ್ಟ್ರೆಸ್ ಮಾಡಿ ಹೇಳಿದ್ದೆ 2015 ಆ ಕ್ವಶನ್ಸ್ಗಳೇ 2015 ನಿಯರ್ 4 to 5 ಕ್ವಶನ್ಸ್ಗಳು ಬಂದಿದೆ. ನಾನು ಎಗೇನ್ ಆ ಕ್ವಶನ್ ಬಂದಾಗ ನಿಮಗೆ ಮೆನ್ಷನ್ ಮಾಡ್ತೀನಿ, ಪಕ್ಕಾ ಮಾಡ್ತೀನಿ. ಬಟ್ ಎಕ್ಸಾಕ್ಟ್ 4 or 5 ನನಗೆ ನೆನಪಿಲ್ಲ, ಈಗ ಮರ್ತು ಹೋಗಿದ್ದೀನಿ ಆ್ಯಕ್ಚುಲಿ. ಬಟ್ 4 to 5 ಕ್ವಶನ್ಸ್ಗಳು ರಿಪೀಟ್ ಆಗಿದ್ದಂತೂ 100% ಟ್ರೂ. ನೀವು ಜಸ್ಟ್ ಥಿಂಕ್ ಮಾಡಿ, ಹೇಗದು ಅದೇ 4 to 5 ಮಾರ್ಕ್ಸ್ ನಿಮಗೆ ಬಂತು ಅಂತಂದರೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಟೇಕ್ ದ ಫಸ್ಟ್ ಚಾನ್ಸ್, ಓಕೆ, ಟು ಸಾಲ್ವ್ ದೋಸ್ ಪ್ರಾಬ್ಲಮ್ಸ್. ಫಸ್ಟ್ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಹೇಗೆ ಆನ್ಸರ್ಗಳು ಅದೇ ಅಂಥೇಳಿ ಅವರು ಹೇಳ್ತಾರೆ, ಅದಕ್ಕೆ ಅನಾಲಿಸಿಸ್ ಮಾಡಿ ಗೊತ್ತಾಗುತ್ತೆ. ಆ ನಂತರ ನೆಕ್ಸ್ಟ್ ಬರೋ ಎಕ್ಸಾಮ್ಸ್ಗಳಿಗೆ ನಿಮಗೆ 100% ಹೆಲ್ಪ್ ಆಗುತ್ತೆ. ಫಸ್ಟ್ ಕ್ವಶನ್ ನೋಡ್ತಾ ಇದ್ದೀರಾ, ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕ್, ಮೆದುಳನ್ನು ಕಾರ್ಯಪಟುತ್ವಗೊಳಿಸುವಂತಹ ತಂತ್ರ. ಇದರಲ್ಲಿ ಏನು ಮಾಡ್ತಾರೆ ಆ್ಯಕ್ಚುಲಿ, ಇಟ್ಸ್ ಅ ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್ ಆಗಿರ್ಬೋದು, ಆರ್ ಎನಿ ಒಂದು ಸಿಚುಯೇಷನನ್ನು ಕೊಟ್ಬಿಟ್ಟು ಅಲ್ಲಿ ಡಿಫ್ರೆಂಟ್ ವೇಸ್ಗಳನ್ನು ಆರ್ ಡಿಫ್ರೆಂಟ್ ಸೊಲ್ಯೂಷನ್ಸ್ಗಳನ್ನು ಫೈಂಡ್ ಔಟ್ ಮಾಡೋದಕ್ಕೆ ಸಿಚುಯೇಷನನ್ನು ಕೊಡೋದು. ಈಗ ಜಸ್ಟ್ ಒಂದು ಪೇಪರ್ ಅಂತ ತೊಗೊಂಡ್ವಿ ಅಂತ ಇಟ್ಕೊಳ್ಳಿ. ಈ ಪೇಪರ್ನ ನಾವು ಇಟ್ಕೊಂಡ್ಬಿಟ್ಟು ಏನೇನೆಲ್ಲ ಮಾಡ್ಬೋದು ಸಿಂಪಲ್ಲಾಗಿ. ಇದಕ್ಕೆ ಯಾವುದೋ ಒಂದು ಮಗು ಸ್ಲೋ ಲರ್ನರ್ ಆಗಿರ್ತಾನೋ, ಅಥವಾ ಇಂಟೆಲಿಜೆಂಟೋ, ಅಥವಾ ಕ್ರಿಯೇಟಿವ್ ಚಿಲ್ಡ್ರನೋ, ಅಥವಾ ಎಜುಕೇಷ್ನಲಿ ಬ್ಯಾಕ್ವರ್ಡ್ ಚಿಲ್ಡ್ರನೋ, ಅದು ಅವನಿಗೆ ಅಪ್ಲಿಕೇಬಲೇ ಆಗಲ್ಲ ಅಲ್ವಾ. ಮೇ ಬಿ ಅವ್ನು ಆ್ಯಕ್ಟಿವ್ ಇಲ್ಲದೆ ಇರ್ಬೋದು, ಬಟ್ ಒಂದು ಪೇಪರ್ ಬಗ್ಗೆ ಅವನಿಗೆ ಅರಿವಿರುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದೆ 2014 ಪೇಪರಲ್ಲಿ ಈ ಕ್ವಶನ್ ಬಂದಾಗ ಹೇಳಿದ್ದೆ, ದಿಸ್ ಇಸ್ ದ ನಾಟ್ ಕರೆಕ್ಟ್ ವೇ ಆಫ್ ಆಸ್ಕಿಂಗ್ ಕ್ವಶನ್ ಅಂತ ಹೇಳಿ ನನ್ನ ಅಭಿಪ್ರಾಯ ಅನಿಸ್ತು ನನಗೆ. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಕ್ರಿಯೇಟಿವ್ ಚಿಲ್ಡ್ರನ್, ಸೃಜನಶೀಲ ಮಕ್ಕಳು. ಬಟ್ ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕ್ ನಾವು ಮಾಡೋದ್ರಿಂದ ಕ್ರಿಯೇಟಿವ್ ಆಗಿ ಕ್ರಿಯೇಟಿವ್ ಚಿಲ್ಡ್ರನ್ ಅಂತ ಹೇಳಿ ನಾವು ಮಾಡ್ಬೋದು. ಚಿಲ್ಡ್ರನ್ಸ್ಗಳನ್ನು ಕ್ರಿಯೇಟಿವ್ ಆಗಿ ಮಾಡಬಹುದು. ಅವರಲ್ಲಿ ಡೈವರ್ಜೆಂಟ್ ಥಿಂಕಿಂಗನ್ನು ನಾವು ಬೆಳೆಸಬಹುದು. ಅರ್ಥ ಆಗ್ತಿದೆ? ಡೈವರ್ಜೆಂಟ್ ಥಿಂಕಿಂಗನ್ನು ನಾವು ಅವರಲ್ಲಿ ಬೆಳೆಸಬಹುದು. ಆದರೆ ಅವ್ರು ಹೇಳೋ ರೀತಿಯಲ್ಲಿ ಇದು ಅವ್ರಿಗೆ ಮಾತ್ರ ಸೀಮಿತ ಅನ್ನೋ ಥರ ಅಲ್ಲ. ಓಕೆ, ವೇ ಆಫ್ ಆಸ್ಕಿಂಗ್ ತಪ್ಪಿದೆ, ಅಥವಾ ನಾನು ಅರ್ಥ ಮಾಡ್ಕೊಳ್ತಿರೋ ತಪ್ಪಿದೆಯಾ ನೋಡಿ, ನೀವು ಹೇಳಿ ನನಗೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಲರ್ನಿಂಗ್ ಡಿಸೆಬಿಲಿಟೀಸ್ ಮೇ ಅಕರ್ ಡ್ಯೂ ಟು ಆಲ್ ಆಫ್ ದ ಫಾಲೋಯಿಂಗ್ ಎಕ್ಸೆಪ್ಟ್. ಕಲಿಕೆಯಲ್ಲಿ ಹಿಂದುಳಿಯೋದಕ್ಕೆ ಸುಮಾರು ಕಾರಣಗಳಿರುತ್ತೆ. ಮೇಯ್ನಾಗಿ ಫ್ಯಾಮಿಲಿ ಅಂತ ತೊಗೊಂಡ್ವಿ ಅಂತಂದರೆ, ಫ್ಯಾಮಿಲಿಯಲ್ಲಿ
ಒಂದು ಫೈನಾನ್ಷಿಯಲ್ ಆಗಿರಬಹುದು, ಹಾಗೆ ತಂದೆ ತಾಯಿ ಓದಿರೋದೆಲ್ಲ ಕನ್ಸಿಡರ್ ಮಾಡ್ತೀವಿ. ಎಗೇನ್ ಲರ್ನಿಂಗ್ ಡಿಸೆಬಿಲಿಟೀಸ್ ಇರಬಹುದು. ಲರ್ನಿಂಗ್ ಡಿಸೆಬಿಲಿಟೀಸ್ ಅಷ್ಟೇ ಅಲ್ಲ, ಎಗೇನ್ ಫಿಸಿಕಲ್ ಡಿಸೆಬಿಲಿಟೀಸ್ ಏನಾದರೂ ಇತ್ತು ಅಂತಂದರೆ ಇದೆಲ್ಲ ಏನೇನೋ ರೀಸನ್ಸ್ಗಳು ಬರುತ್ತೆ. ಆದರೆ ಇಲ್ಲಿ ಕೇಳ್ತಾ ಇರೋದು ಲರ್ನಿಂಗ್ ಡಿಸೆಬಿಲಿಟೀಸ್ ಆಗಬೇಕು ಅಂತ ಆಗುತ್ತೆ, ಎಕ್ಸೆಪ್ಟ್ ಒನ್. ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಸ್ಗಳಲ್ಲಿ ಯಾವುದೋ ಒಂದನ್ನು ಬಿಟ್ಟು ಇನ್ನು 3 ಉಳಿದಿರೋದಿರುತ್ತಲ್ಲ ಅದರಿಂದ ಆಗಬಹುದು ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ಆಪ್ಷನನ್ನು ನೋಡೋಣ. ಶಿಕ್ಷಕರ ಬೋಧನಾ ರೀತಿಯಿಂದ. ಅಫ್ಕೋರ್ಸ್ ಬೋಧನಾ ರೀತಿಯಲ್ಲಿ ಬದಲಾವಣೆಗಳು, ಬರೀ ಲೆಕ್ಚರಿಂಗ್ ಮೆಥಡ್ ಮಾಡ್ತಿದ್ರು ಅಂದರೆ ಅಥವಾ ಮಕ್ಕಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಿಲ್ಲ ಅಂತಂದರೆ ಮೇ ಬಿ ಲರ್ನಿಂಗ್ ಡಿಸೆಬಿಲಿಟಿ ಬರಬಹುದು. ಅವನನ್ನು ನಾವು ಫೋಕಸ್ ಮಾಡಲಿಲ್ಲ, ಯಾವುದೋ ಒಂದು ಮಗುನ ಫೋಕಸ್ ಮಾಡಲಿಲ್ಲ ನಾವು ಅಂತಂದರೆ ಮೇ ಬಿ. ಸೊ ಮೆಂಟಲ್ ರಿಟಾರ್ಡೇಷನ್, ದಿಸ್ ಈಸ್ ಆಲ್ಸೋ ಒನ್ ಪಾರ್ಟ್. ಆಮೇಲೆ ಲರ್ನಿಂಗ್ ಡಿಸೆಬಿಲಿಟಿಲಿ ನಾವು ನೋಡ್ತೀವಿ, ಡಿಸೆಬಿಲಿಟೀಸ್ ಕಾನ್ಸೆಪ್ಟ್ ಬಂದಾಗ ಅದರಲ್ಲಿ ಲರ್ನಿಂಗ್ ಡಿಸೆಬಿಲಿಟಿ ಬರೋಕ್ಕಿಂತ ಮುಂಚೆ ನಾವು ಫಿಸಿಕಲ್ ಅದೆಲ್ಲ ಬಂದಾಗ ಮೆಂಟಲ್ ರಿಟಾರ್ಡೇಷನ್ ಅನ್ನು ನೋಡ್ತೀವಿ. ಮೆಂಟಲ್ ಇಲ್ನೆಸ್ ಡ್ಯೂರಿಂಗ್ ಪ್ರೀನೇಟಲ್, ಅಫ್ಕೋರ್ಸ್ ಇದು ಸಹಿತ ಹೌದು. ಆದರೆ ಯೂಸ್ ಆಫ್ ಆಲ್ಕೋಹಾಲ್ ಇನ್ ಪ್ರೆಗ್ನೆನ್ಸಿ, ದಿಸ್ ಈಸ್ ದ ರಾಂಗ್. ಅಂದರೆ ದಿಸ್ ಈಸ್ ಎಕ್ಸೆಪ್ಷನ್. ಈ ಟೈಮಲ್ಲಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಕೋಹಾಲ್ನ ಕನ್ಸಂಪ್ಷನ್ ಮಾಡೋದ್ರಿಂದ ಈ ಥರ ಲರ್ನಿಂಗ್ ಡಿಸೆಬಿಲಿಟಿ ಆಗುತ್ತೆ ಅನ್ನೋದು ಸುಳ್ಳು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸುಮಂತ್ ಬ್ರೇಕ್ಸ್ ಟಾಯ್ಸ್ ಆ್ಯಂಡ್ ಡಿಸ್ಮ್ಯಾಂಟಲ್ ದೆಮ್ ಟು ಎಕ್ಸ್ಪ್ಲೋರ್ ದೇರ್ ಕಾಂಪೊನೆಂಟ್ಸ್. ವಾಟ್ ವುಡ್ ಯು ಡೂ? ಸುಮಂತ್ ಅಂತ ಒಬ್ಬ ಹುಡುಗ ಇದ್ದಾನೆ, ಅವನೇನು ಮಾಡ್ತಿದ್ದಾನೆ, ಆಟ ಸಾಮಾನುಗಳನ್ನು ತೊಗೊಂಡ್ಬಿಟ್ಟು ಎಲ್ಲ ಅದರ ಪಾರ್ಟ್ಸ್ಗಳನ್ನೆಲ್ಲ ಕಿತ್ತಾಕಿ ಮತ್ತೆ ಅದನ್ನೇನು ಮಾಡ್ತಿದ್ದಾನೆ, ಜೋಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅಥವಾ ಸಮಥಿಂಗ್ ಹೀ ಈಸ್ ಡೂಯಿಂಗ್ ವಿತ್ ದ ಟಾಯ್ಸ್ ಅಂತ ಅಷ್ಟು ಅಂದ್ಕೊಳ್ಳಿ. ಕ್ವಶನ್ ಅರ್ಥ ಆಗ್ತಿಲ್ಲ, ಡಿಫ್ರೆಂಟಾಗಿ ವರ್ಡ್ಸ್ಗಳನ್ನು ಯೂಸ್ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ಜಸ್ಟ್ ಗೋ ವಿತ್ ಮೇನ್ ಮೀನಿಂಗ್ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ, ಸಾಕು. ಇಟ್ಸ್ ಎನಫ್. ತುಂಬ ಆಳವಾಗಿ ನೀವೇನಲ್ಲಿ ಸ್ಪೀಚ್ ಕೊಡಬೇಕು ಅಥವಾ ಅಲ್ಲಿ ಏನಾದ್ರು ಲೆಕ್ಚರಿಂಗ್ ಕೊಡಬೇಕು ಅನ್ನೋ ಥರ ಏನಿಲ್ಲ. ಸೊ ಗೋ ವಿತ್ ಅ ಮೀನಿಂಗ್, ಅಂದರೆ ಫುಲ್ ಎಕ್ಸಾಕ್ಟ್ ಮೀನಿಂಗ್ ಹೋಗಲಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಳಂಗಿಲ್ಲ. ಸೊ ಆ್ಯಸ್ ಎ ಟೀಚರ್ ವಾಟ್ ಯು ಡೂ ಅಂತ ಕೇಳ್ತಿದ್ದಾರೆ. ನೀವು ಒಬ್ಬ ಶಿಕ್ಷಕರಾಗಿ ನೀವೇನು ಮಾಡ್ತೀರಾ ಅಲ್ಲಿ? ಅವನ ಕುತೂಹಲವನ್ನು ಪ್ರೋತ್ಸಾಹಿಸಿ, ಅಂದರೆ ಅವನನ್ನು ನೀವು ಎಂಕರೇಜ್ ಮಾಡ್ತೀರಾ. ಹಿಸ್ ಎನ್ಕ್ವಿಸಿಟಿವ್, ಅಂದರೆ ಎನ್ಕ್ವಿಸಿಟಿವ್ ಏನು ಹೇಳ್ತೀರಾ ನೋಡಿ, ಸ್ಪೆಲ್ಲಿಂಗ್ ತುಂಬ ಪ್ರೊನೌನ್ಸಿಯೇಷನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಥರ ಇದೆ. ಇದು ಪ್ರೊನೌನ್ಸಿಯೇಷನ್ ಡಿಸೆಬಿಲಿಟಿ ಅಂತ ಹೇಳ್ಬೋದಾ ನೋಡಿ, ನನಗೆ ಐ ಡೋಂಟ್ ನೋ. ಇಲ್ಲಿ ಇದು ಹೀಗಂದರೆ ಏನು, ಅವನಲ್ಲಿರುವಂತಹ ಕುತೂಹಲ ರಿಲೇಟೆಡ್ ಟು ಲರ್ನಿಂಗ್, ಹಿ ವಾಂಟ್ಸ್ ಟು ಡೂ ಸಮಥಿಂಗ್. ಅವನನ್ನು ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ, ಎಂಕರೇಜ್ ಮಾಡ್ತೀರಾ ಆ್ಯಂಡ್ ಚಾನಲೈಸ್ ಹಿಸ್ ಎನರ್ಜಿ. ದಿಸ್ ಈಸ್ ಫಸ್ಟ್ ಆಪ್ಷನ್. ಅವನಿಗೆ ಕುತೂಹಲ ಇರೋದನ್ನು ನೀವು ಒಂದು ಕಡೆ ಕರೆಕ್ಟ್ ವೇಯಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ. ಓಕೆ. ಇನ್ನೊಂದು, ನೆವರ್ ಲೆಟ್ ಸುಮಂತ್ ಪ್ಲೇ ವಿತ್ ಟಾಯ್ಸ್. ಅವನನ್ನು ನೀವು ಆಟ ಸಾಮಾನು ಜೊತೆಗೆ ಆಟ ಆಡೋದಕ್ಕೆ ಬಿಡೋದಿಲ್ಲ. ಡೋಂಟ್ ಲೆಟ್ ಹಿಮ್ ಡೂ, ಅಂದರೆ ಆ ಆಟ ಸಾಮಾನನ್ನು ಕಿತ್ತಾಕೋದು ಅದನ್ನೆಲ್ಲ ಮಾಡೋದಕ್ಕೆ ನೀವು ಬಿಡ್ತಾ ಇಲ್ಲ. ಓಕೆ. ನೆಕ್ಸ್ಟ್ ಆಪ್ಷನ್, ಆಲ್ವೇಸ್ ಕೀಪ್ ಎ ಕ್ಲೋಸ್ ವಾಚ್. ಅವ್ನು ಏನು ಮಾಡ್ತಾನೆ ಅಂಥೇಳಿ ಸುಮ್ಮನೆ ಅಬ್ಸರ್ವೇಷನ್ ಮಾಡ್ಕೊತಾ ಕೂರೋದು. ಮತ್ತು ಮೇಕ್ ಹಿಮ್ ಅಂಡರ್ಸ್ಟ್ಯಾಂಡ್ ದಟ್ ಟಾಯ್ಸ್ ಶುಡ್ ನಾಟ್ ಬಿ ಬ್ರೋಕನ್. ಅವನಿಗೆ ಅಂಡರ್ಸ್ಟ್ಯಾಂಡ್ ಹೇಳ್ತೀರಾ, ಟಾಯ್ಸ್ಗಳನ್ನು ನೀವು ಹಾಳು ಮಾಡಬಾರ್ದು ಅಂತೆಲ್ಲ ಹೇಳ್ತಿದ್ದೀರಾ. ಆ್ಯಕ್ಚುಲಿ ತುಂಬ ಕನ್ಫ್ಯೂಷನ್ ಆಗೋದಂತೂ ಎಲ್ಲಿ ಯಾವ್ಯಾವ ಆಪ್ಷನಲ್ಲಿ ಅಂತಂದರೆ ದಿಸ್ ಆಪ್ಷನ್ ಆ್ಯಂಡ್ ದಿಸ್ ಆಪ್ಷನ್. ಮೋರ್ ಓವರ್ ಟೀಚರ್ ಆಗಿರೋರು ಏನು ಮಾಡಬೇಕು, ಹಿ ಹ್ಯಾಸ್ ಟು ಎಂಕರೇಜ್. ಬರೀ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕಿಂತ ಅವನನ್ನು ಎಂಕರೇಜ್ ಮಾಡಿ ಕರೆಕ್ಟ್ ವೇಯಲ್ಲಿ ಚಾನಲೈಸ್ ಮಾಡ್ತೀರಾ ಅಂತಂದರೆ ದಟ್ ಈಸ್ ದ ಮೋರ್ ಪರ್ಫೆಕ್ಟ್ ಆನ್ಸರ್ ಆಗುತ್ತಲ್ವ, ಪರ್ಫೆಕ್ಟ್ ವೇ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಅವನ ಕುತೂಹಲವನ್ನು ಪ್ರೋತ್ಸಾಹಿಸಿ ಅವನನ್ನು ಒಳ್ಳೆ ದಾರಿಗೆ ತಗೊಂಡು ಹೋಗುವಂಥದ್ದು, ಅವನ ಶಕ್ತಿಯನ್ನು ಉದಾತ್ತೀಕರಿಸುವಿರಿ. ದಿಸ್ ಇಸ್ ದ ಪರ್ಫೆಕ್ಟ್ ಆನ್ಸರ್. ಓಕೆ, ಮುಂದೆ ನೋಡೋಣ. ಆಫ್ಟರ್ ಸಮ್ ಬಿಟರ್ ಎಕ್ಸ್ಪೀರಿಯನ್ಸಸ್, ಕೆಲವು ಕಹಿ ಅನುಭವಗಳ ನಂತರ ಎ ಚೈಲ್ಡ್ ಸ್ಟಾರ್ಟ್ ಹೇಟಿಂಗ್ ಎ ಟೀಚರ್. ಒಬ್ಬ ಶಿಕ್ಷಕನನ್ನು ಒಂದು ಮಗು ಏನು ಮಾಡ್ತಿದ್ದಾನೆ, ಹೇಟ್ ಮಾಡ್ತಾ ಇದ್ದಾನೆ. ಹೀ ಈಸ್ ನಾಟ್ ಅಕ್ಸೆಪ್ಟಿಂಗ್ ದ ಟೀಚರ್ ಆ್ಯಸ್ ಟೀಚರ್. ಆ ಟೀಚರ್ ಅಂತೇಳಿ ಅವನು ನನ್ನ ಟೀಚರ್, ನನ್ನ ಗುರು ಅಂಥೇಳಿ ಅವನು ಅಕ್ಸೆಪ್ಟ್ ಮಾಡ್ತಿಲ್ಲ. ಸೊ ಯಾವುದಕ್ಕೆ ಇದು ಸಂಬಂಧಿಸಿದೆ? ಕಾಗ್ನೇಟಿವ್ ಬಿಹೇವಿಯರ್ಗ, ಅಂದರೆ ಜ್ಞಾನಾತ್ಮಕ ವಲಯಕ್ಕೆ ಸೇರಿರೋದೆಯಾ ಅಥವಾ ಸೈಕೋಮೋಟರ, ಅಂದರೆ ಇಲ್ಲಿ ಕ್ರಿಯಾಜನ್ಯಕ ಅಥವಾ ಭಾವನಾತ್ಮಕಕ್ಕ ಅಥವಾ ಪ್ರತಿಫಲನಾತ್ಮಕ, ಯಾವುದಕ್ಕಿರಬಹುದು? ಟೀಚರ್ ಗುರು ಸಂಬಂಧಿತ ಹೇಗಿರುತ್ತೆ? ಇಟ್ಸ್ ಅನ್ ಅಫೆಕ್ಟಿವ್. ಯಾವುದೋ ಒಂದು ಕಡೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅದನ್ನು ಅವನು ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾನೆ, ಅದನ್ನು ಅವನು ಮತ್ತೆ ಟೀಚರ್ನ ಅವನು ಅಕ್ಸೆಪ್ಟ್ ಮಾಡ್ತಿಲ್ಲ, ಆ ಒಂದು ಎಕ್ಸ್ಪೀರಿಯನ್ಸನ್ನು ಕ್ಯಾರಿ ಮಾಡ್ತಿದ್ದಾನೆ. ಸೊ ದಿಸ್ ಈಸ್ ಬಿಲಾಂಗ್ಸ್ ಟು ಅಫೆಕ್ಟಿವ್ ಬಿಹೇವಿಯರ್, ಭಾವನಾತ್ಮಕ ವರ್ತನೆಗೆ ಸೇರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಹೆಲ್ಪ್ಸ್ ದ ಟೀಚರ್ ಇನ್ ಮೈಂಟೈನಿಂಗ್
ಮೆಂಟಲ್ ಹೆಲ್ತ್ ಆಫ್ ದ ಚಿಲ್ಡ್ರನ್. ಇಲ್ಲಿ ಶಿಕ್ಷಕನ ಒಂದು ಶಿಕ್ಷಕರಾಗಿ ನೀವು ಯೋಚನೆ ಮಾಡಬೇಕು. ಈ ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಶಿಕ್ಷಕನಿಗೆ ಸಹಾಯಕಾರಿಯಾಗಿದೆ? ನೀವು ನೋಡಬಹುದು ಇಲ್ಲಿ ಎನ್ಫೋರ್ಸಿಂಗ್ ಟೂ ಮಚ್ ಡಿಸಿಪ್ಲಿನ್, ಟೂ ಮಚ್ ಅಂತ ಕೊಟ್ಟಿರೋದ್ರಿಂದ ಟೂ ಮಚ್ ಅಲ್ಲ ಅಲ್ವಾ. ನೆಕ್ಸ್ಟ್, ಅವಾಯ್ಡಿಂಗ್ ಆ್ಯಂಡ್ ಹೆಲ್ದಿ ಕಾಂಪಿಟೇಷನ್. ಅವಾಯ್ಡಿಂಗ್ ಆ್ಯಂಡ್ ಹೆಲ್ದಿ, ಆ್ಯಂಡ್ ಅಲ್ಲ ಇದು, ಅವಾಯ್ಡಿಂಗ್ ಆ್ಯಂಡ್ ಹೆಲ್ದಿ ಕಾಂಪಿಟೇಷನ್ ಅಲ್ಲ, ಅವಾಯ್ಡಿಂಗ್ ಅನ್ಹೆಲ್ದಿ ಕಾಂಪಿಟೇಷನ್. ಅನ್ಹೆಲ್ದಿ ಆ್ಯಂಡ್ ಹೆಲ್ದಿ ಅಲ್ಲ, ಅನ್ಹೆಲ್ದಿ ಕಾಂಪಿಟೇಷನ್. ಓಕೆ, ಅನಾರೋಗ್ಯಕರ, ನೋಡಿರಿ ಕರೆಕ್ಟ್ ಇದೆ, ಸ್ಪರ್ಧೆಯನ್ನು ನೀವು ತಡೆಗಟ್ಟುವುದು ಮೇ ಬಿ. ದೆನ್ ಕಂಪ್ಯಾರಿಸನ್ ವಿತ್ ಅದರ್ ಚಿಲ್ಡ್ರನ್, ಹಾಗೆ ಮಾಡೋದ್ರಿಂದ ಮೆಂಟಲ್ ಹೆಲ್ತ್ ಬೆಳೆಯುತ್ತಾ ಮಗುದು? ಆರೋಗ್ಯಕರ ಇರುತ್ತಾ ಅಸೋಸಿಯೇಷನ್? ನೋ. ಟೂ ಮಚ್ ಆಫ್ ಎಂಫಾಸಿಸ್ ಆನ್ ಪರ್ಫೆಕ್ಷನ್, ತುಂಬ ಪರ್ಫೆಕ್ಟಾಗಿರೋ ಕಡೆ ಒತ್ತನ್ನು ಕೊಡೋದು ತಪ್ಪಾಗುತ್ತಲ್ವ. ಸಂಪೂರ್ಣತೆಗೆ ಜಾಸ್ತಿ ಒತ್ತನ್ನು ಕೊಡೋದಿದೆಯಲ್ಲ, ದಟ್ ಈಸ್ ನಾಟ್ ಪರ್ಫೆಕ್ಟ್ ವೇ. ಸೊ ಮಾನಸಿಕವಾಗಿ ಆರೋಗ್ಯ ಅಥವಾ ಬರೀ ಆರೋಗ್ಯ ಕಡೆ ಒಂದು ಅಥವಾ ಒಂದು ಪರ್ಫೆಕ್ಷನ್ ಅನ್ನೋ ರೀತಿಯಲ್ಲಿ ಒಂದು ವರ್ಡ್ ಇತ್ತು ಅಂದಿದ್ದರೆ, ಸೊ ಯು ಹ್ಯಾವ್ ಟು ಲುಕ್ ಫಾರ್ ದ ಮೇಯ್ನಾಗಿ ಮಾನಸಿಕವಾಗಿ, ಹಾಗೆ ಅವನಲ್ಲಿ ನಾವು ವ್ಯಾಲ್ಯೂಸ್ಗಳನ್ನು ಬೆಳೆಸೋ ಕಡೆ ನೀವು ಗಮನವನ್ನು ಕೊಡಬೇಕು. ಆ ಕಾರಣದಿಂದಾಗಿ ಏನಾಗುತ್ತೆ ಇಲ್ಲಿ ನಾವು ಸೆಕೆಂಡ್ ಆಪ್ಷನನ್ನು ಕರೆಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಅವಾಯ್ಡಿಂಗ್ ಅನ್ಹೆಲ್ದಿ ಕಾಂಪಿಟೇಷನ್. ಹೆಲ್ದಿ ಕಾಂಪಿಟೇಷನನ್ನು ಬಿಲ್ಡ್ ಮಾಡೋದ್ರಿಂದ ಏನಾಗುತ್ತೆ? ಹೆಲ್ದಿ ಎನ್ವಿರಾನ್ಮೆಂಟ್ ಬೆಳೆಯುತ್ತೆ. ಹೆಲ್ದಿ ಎನ್ವಿರಾನ್ಮೆಂಟ್ ಬೆಳೆಯೋದ್ರಿಂದ ನಾವು ಪಾಸಿಟಿವ್ ವ್ಯಾಲ್ಯೂಸ್ ಅಂತ ಹೇಳಂಗಿಲ್ಲ, ವ್ಯಾಲ್ಯೂಸೇ ಪಾಸಿಟಿವ್ಸ್ ಅಲ್ವಾ, ವ್ಯಾಲ್ಯೂಸ್ಗಳನ್ನು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಎಗೇನ್ ನಾವು ಆ ಮಗುವಿನಲ್ಲಿ ಮೆಂಟಲ್ ಹೆಲ್ತ್ ನಾವು ಮೇಂಟೈನ್ ಮಾಡೋದಕ್ಕೂ ಸಹಿತ ಸಹಾಯಕಾರಿಯಾಗಿರುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಈಸಿಯೆಸ್ಟ್ ಕ್ವಶನ್, ಇಲ್ಲಿವರೆಗೂ ಈಸಿ ಇತ್ತು. ಮುಂದೆ ನೋಡೋಣ. ಇಸ್ ಕಂಪ್ಲೀಟ್? ಎಸ್. ದ ಸ್ಟೂಡೆಂಟ್ ಹೂ ಫೇಲ್ಡ್ ಇನ್ ಆ್ಯನ್ ಎಕ್ಸಾಮಿನೇಷನ್. ಒಂದು ಮಗು ಏನಾಗಿದೆ, ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾನೆ. ಓಕೆ, ಪುಟ್ಸ್ ದ ಬ್ಲೇಮ್. ಆ ಒಂದು ಎಕ್ಸಾಮಲ್ಲಿ ಫೇಲ್ ಆಗಿರೋದನ್ನು, ಆ ಬ್ಲೇಮನ್ನು ಏನು ಮಾಡ್ತಿದ್ದಾನೆ, ಟೀಚರ್ ಮೇಲೆ ಹಾಕ್ತಿದ್ದಾನೆ. ಇಟ್ ಈಸ್ ನಾಟ್ ಮೈ ಮಿಸ್ಟೇಕ್, ಇಟ್ಸ್ ಎ ಟೀಚರ್ ಮಿಸ್ಟೇಕ್. ಅಂದರೆ ಒಂದು ಪೇಪರ್ನ ನೀವು ಕರೆಕ್ಷನ್ ಮಾಡುವಾಗ ಅವ್ರು ಟೀಚರ್ ತಪ್ಪು ಮಾಡಿರಬಹುದು, ಹಾಗೆ ಅಥವಾ ಟೀಚರೇ ತಪ್ಪು ಹೇಳ್ಕೊಟ್ಟಿದ್ರು, ನಾನು ಟೀಚರ್ ಹೇಳ್ದಂಗೆ ಬರೆದಿದ್ದೀನಿ, ಆ ಥರ ಟೀಚರ್ ಮೇಲೆ ಎತ್ತು ಹಾಕೋದು. ನಾನು ಫೇಲ್ ಆಗಿದ್ದಕ್ಕೆ ಕಾರಣ ಯಾರಪ್ಪ? ಟೀಚರ್ ಕಾರಣ. ಈ ಥರ ಟೀಚರ್ ಮೇಲೆ ಎತ್ತು ಹಾಕೋದು. ಹಾಗಿದ್ರೆ ದಿಸ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಯಾವುದಕ್ಕೆ ಎಕ್ಸಾಂಪಲ್ ಆಗಿದೆ ಅಂತ ಕೇಳ್ತಿದ್ದಾರೆ. ನಿಮಗೆ ಕನ್ನಡದಲ್ಲಿ ಬೇಕು ಅಂದರೆ ನೋಡಿ. ಇದು ಆ್ಯಕ್ಚುಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ, ಆ್ಯಂಡ್ ಇಟ್ ಈಸ್ ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ಮೇಯ್ನಾಗಿ ನನಗೆ ತುಂಬ ಜನ, ನಾನು ಈ ವಿಡಿಯೋ ಒಂದು ಮಾಡಿದ್ದೀನಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸೆಕೆಂಡಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಸೆಕೆಂಡ್ ಒನ್ ಅಬೌಟ್ ಡಿಫೆನ್ಸ್ ಮೆಕ್ಯಾನಿಸಮ್ ಕೊಟ್ಟಿರ್ತೀನಿ. ಸೊ ನೋಡಿ, ನಿಮ್ಗೆ ಹೆಡ್ಡಿಂಗ್ ಕೊಟ್ಟಿರ್ತೀನಿ, ಡಿಫೆನ್ಸ್ ಮೆಕ್ಯಾನಿಸಮ್ ಅಂತಲೇ ಹೆಡ್ಡಿಂಗ್ ಕೊಟ್ಟಿರ್ತೀನಿ. ನೋಡಿ ಅದನ್ನು. ಇಟ್ ಹೆಲ್ಪ್ಸ್ ಯು, ಪಕ್ಕ ಹೆಲ್ಪ್ ಆಗುತ್ತೆ ಆ್ಯಂಡ್ ಈಸಿ. ನೀವು ನೋಡೋದು ಮೇಯ್ನಾಗಿ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಇಗೇನ್ ಇಲ್ಲಿ ನೋಡಿ, ನೀವು ಜಸ್ಟ್ ನೋಡಿ, ಇವಾಗ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆಗಿರುವಂತಹ ಆ ಮಗು ಟೀಚರ್ ಮೇಲೆ ಎತ್ತಾಗ್ತಿದ್ದಾನೆ ಅನ್ನೋದಾದರೆ, ಇದು ಯಾವ ತಂತ್ರಗಾರಿಕೆ ಆಗುತ್ತೆ? ಪರಿಹಾರ, ಉದಾತ್ತೀಕರಣ, ಪ್ರಕ್ಷೇಪಣೆ ಮತ್ತು ಪ್ರತಿಗಮನ. ಯಾವುದಕ್ಕೆ ಉದಾಹರಣೆ ಆಗುತ್ತೆ? ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ ಗೊತ್ತಿದ್ರೆ ತಾನೇ, ತುಂಬ ಜನ ಕಾನ್ಸೆಪ್ಟೇ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು ಕಾಂಪನ್ಸೇಷನ್. ಅಂದರೆ ಫಸ್ಟ್ ಆಪ್ಷನ್ ಏನಿದೆಯಲ್ಲ, ಕಾಂಪನ್ಸೇಷನ್. ಹೀಗಂದರೆ ಒಬ್ಬ ಮಗು, ಇವಾಗ ಲೆಟ್ಸ್ ಟೇಕ್ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ಈಗ ಒಂದು ಮಗು ಪೇರೆಂಟ್ಸ್ಗೆ ಚಾಕ್ಲೇಟ್ ಕೇಳಿದೆ ಅಂತ ಅಂದ್ಕೊಳ್ಳಿ. ಈ ಚಾಕ್ಲೇಟ್ ಕೇಳ್ತಾ ಇದ್ದಾನೆ, ಮಗುಗೆ ಪೇರೆಂಟ್ಸ್ ಕೇಳಿದ್ದಾರೆ. ಅದಕ್ಕೋಸ್ಕರ ಪೇರೆಂಟ್ಸ್ ಏನು ಮಾಡ್ತಾರೆ, ಚಾಕ್ಲೇಟ್ ಬೇಡ, ಚಾಕ್ಲೇಟ್ ತಿಂದರೆ ಹಲ್ಲು ಹಾಳಾಗುತ್ತೆ, ಅದ್ರ ಬದಲು ನಾನು ನಿನಗೊಂದು ಒಳ್ಳೆ ಡ್ರೆಸ್ ತಕ್ಕೊಡ್ತೀನಿ, ಅಥವಾ ನಿನಗೊಂದು ಕ್ರಿಕೆಟ್ ಬಾಲ್ ತಕ್ಕೊಡ್ತೀನಿ, ಕ್ರಿಕೆಟ್ ಬ್ಯಾಟ್ ತಕ್ಕೊಡ್ತೀನಿ, ಅದ್ರ ಸೆಟ್ ತಕ್ಕೊಡ್ತೀನಿ. ಆ ಥರ ನಿಮಗೆ ಏನಾಗುತ್ತೆ, ಅದು ಬೇಡ ಇದನ್ನು ಕೊಡಿಸ್ತೀನಿ, ಹಾಗೆ ಮಾಡೋದು ಬೇಡ ಇದನ್ನು ಮಾಡು, ನೀನು ಮೆಡಿಕಲ್ ಓದೋದು ಬೇಡ, ನೀನು ಸೈನ್ಸ್ ಕಡೆ ಹೋಗು, ನೀನು ಇಂಜಿನಿಯರಿಂಗ್ ಸೈಡ್ ಹೋಗು, ವಿತ್ ಕಾಂಪನ್ಸೇಷನ್ ಡೈರೆಕ್ಷನನ್ನು ಕೊಡೋದು. ದಟ್ ಈಸ್ ಕಾಲ್ಡ್ ಕಾಂಪನ್ಸೇಷನ್. ದಟ್ ಈಸ್ ಆಲ್ಸೋ ಡಿಫೆನ್ಸ್ ಮೆಕ್ಯಾನಿಸಮ್. ಹಾಗಿದ್ರೆ ಸಬ್ಲಿಮೇಷನಲ್ಲಿ ಏನಾಗುತ್ತೆ ಅಂತಂದರೆ, ಹೀ ಈಸ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್. ಇದು ಕಾಂಪನ್ಸೇಷನ್ಗೂ ಇದಕ್ಕೂ ವ್ಯತ್ಯಾಸ ಏನು ಅಂತಂದರೆ, ದಿಸ್ ಈಸ್ ಸೋಷಿಯಲಿ ಅಕ್ಸೆಪ್ಟಬಲ್ ವೇ ಸೈಡಲ್ಲಿ ಮೂವ್ ಆಗೋದು. ಸೋಷಿಯಲಿ ಅಕ್ಸೆಪ್ಟ್ ಆಗುವಂತಹ ವೇಸ್ಗಳನ್ನು, ಆ ಒಂದು ಆಪ್ಷನ್ಸ್ಗಳನ್ನು ಸೆಲೆಕ್ಟ್ ಮಾಡುವಂಥದ್ದು ಸಬ್ಲಿಮೇಷನು. ಕಂಪನ್ಸೇಷನ್ ಅಂತ ಅಂದರೆ ಇಟ್ಸ್ ಗೋಯಿಂಗ್ ವಿತ್ ಅವರ್ ಆಪ್ಷನ್ಸ್. ಅದಿಲ್ಲ ಅಂದರೆ ಇದು, ಇದಿಲ್ಲ ಅಂದರೆ ಅದು. ಆ ಥರ ನಾನು ಟೀಚರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು ಅಂತಿದ್ದೆ, ನಾನು ಟೀಚರ್ ಆದೆ. ಸೊ ಅಟ್ಲೀಸ್ಟ್ ನನ್ನ ಸ್ಟೂಡೆಂಟ್ಸ್ಗಳನ್ನಾದರೂ ನಾನು CET ಪಾಸ್ ಮಾಡಿಕೊಂಡು ಅವರು ಮೆಡಿಕಲ್ ಫೀಲ್ಡ್ ಹೋಗೋ ರೀತಿಯಲ್ಲಿ ನಾನು ಮಾಡ್ತೀನಿ. ದಟ್ ಈಸ್ ಕಾಲ್ಡ್ ಕಾಂಪನ್ಸೇಷನ್.
ಆ ಸೋಷಿಯಲಿ ಅಕ್ಸೆಪ್ಟಬಲ್ ಅನ್ನೋ ವರ್ಡ್ ಯೂಸ್ ಆಗಿತ್ತು ಅಂತ ಅಂದರೆ ಆಗೇನಾಗುತ್ತೆ, ಸಬ್ಲಿಮೇಷನ್ ಆಗುತ್ತೆ ಅಷ್ಟೇ. ದೆನ್ ಪ್ರೊಜೆಕ್ಷನ್ ಅಂತಂದರೆ ತನ್ನ ತಪ್ಪನ್ನು ಬೇರೆಯವ್ರ ಮೇಲೆ ಹಾಕೋದು, ಪ್ರೊಜೆಕ್ಟ್ ಮಾಡೋದು, ಬೇರೆಯವ್ರಿಗೆ ಹಾಕೋದು. ಹಾಗಿದ್ರೆ ಈ ಕ್ವಶನ್ಗೆ ಸರಿಯಾದಂಥ ಉತ್ತರ ಯಾವುದು? ಪ್ರೊಜೆಕ್ಷನ್. ಎಕ್ಸಾಕ್ಟ್ಲಿ ಪ್ರೊಜೆಕ್ಷನ್, ಥರ್ಡ್ ಆಪ್ಷನ್. ರೆಗ್ರೆಷನ್ ಅಂತ ಅಂದರೆ ರೆಗ್ರೆಷನ್ ಮತ್ತು ಇನ್ನೊಂದು ಬರುತ್ತೆ ರೆಪ್ರೆಷನ್ ಅಂತ ಹೇಳಿ, ತುಂಬ ಜನ ಕನ್ಫ್ಯೂಷನ್ ಆಗ್ತಾರೆ. ರೆಗ್ರೆಷನ್ ಬೇರೆ, ರೆಪ್ರೆಷನ್ ಬೇರೆ. ನಿಮಗೆ ಇಲ್ಲಿ ಕೊಟ್ಟಿರೋವಂಥದ್ದು ರೆಗ್ರೆಷನ್ ಅಂತ ಅಂದರೆ ವೆನ್ ವಿ ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ಅ ಚೈಲ್ಡ್, ಮಗು ರೀತಿಲಿ ನಾವು ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಟು ಗೆಟ್ ಔಟ್ ಆಫ್ ದಟ್ ಪ್ರಾಬ್ಲಮ್. ಆ ಪ್ರಾಬ್ಲಮಿಂದ ನಾವು ಸೇಫ್ ಆಗಬೇಕು ಅಂಥೇಳಿ ನಾವು ವಿ ಆ್ಯಕ್ಟ್ ಲೈಕ್ ಅ ಚೈಲ್ಡ್. ಅಂದರೆ ನಾನೆಲ್ಲೋ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಸಮ್ಟೈಮ್ಸ್ ಆ ಥರ ಮಾಡಿದಾಗ ಏನಾಗುತ್ತೆ, ದಟ್ ಈಸ್ ಕಾಲ್ಡ್ ಆ್ಯಸ್ ರೆಗ್ರೆಷನ್. ಈಗ ಅಳ್ತೀವಿ ಏನೋ ಒಂದು ಸಿಚುವೇಶನ್ ಬಂದಾಗ, ದಟ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್. ಹೌದು, ಕಣ್ಣೀರು ಬಂದುಬಿಡುತ್ತಿಲ್ಲ ಅಂತ ಹೇಳಲ್ಲ, ಆದರೆ ದಟ್ ಈಸ್ ಕನ್ಸಿಡರ್ ಆ್ಯಸ್ ಚೈಲ್ಡ್ ರೆಗ್ರೆಷನ್. ಈಗ ದೆವ್ವನ್ ನೋಡಿ ಅಥವಾ ಯಾವುದೋ ಒಂದು ಹಾರರ್ ಮೂವಿ ನೋಡಿ ಹಾಸಿಗೆಯಲ್ಲಿ ಸೂಸು ಮಾಡಿದ್ರಪ್ಪ, ದಟ್ ಈಸ್ ಕಾಲ್ಡ್ ರೆಗ್ರೆಷನ್. ಮಗುವಿನ ರೀತಿಯಲ್ಲಿ ಬಿಹೇವ್ ಮಾಡೋವಂಥದ್ದು ರೆಗ್ರೆಷನ್. ಬಿಹೇವಿಯರ್ನೆಸ್, ಓಕೆನಾ, ದಟ್ ಈಸ್ ಅಬೌಟ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಆರ್ ಡಿಫೆನ್ಸ್ ಮೆಕ್ಯಾನಿಸಮ್, ಓಕೆನಾ. ಇದ್ರ ಬಗ್ಗೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಟೋಟಲ್ ಒಂದು 10 to 12 ಇದೆ. ಇದಿಷ್ಟು ಮಿಸ್ ಮಾಡದೆ ಲೀಸ್ಟ್ ಮಾಡ್ಕೊಳ್ಳಿ, ಅದಕ್ಕೆ ರಿಲೇಟೆಡ್ ಆಗಿ ಒಂದೊಂದು ಎಕ್ಸಾಂಪಲ್ ಬರ್ಕೊಳ್ಳಿ. ನಿಮ್ಮದೇ ಆದಂತಹ ಓನ್ ವೇಲಿ ಕನ್ನಡದಲ್ಲಾದರೂ ಬರ್ಕೊಳ್ರಿ, ಇಂಗ್ಲೀಷಲ್ಲಾದರೂ ಬರ್ಕೊಳ್ರಿ. ಮೇಯ್ನಾಗಿ ನಾಲೆಜ್ ಕಡೆ ಫೋಕಸ್ ಮಾಡಿ. ಓಕೆ, ಮುಂದೆ ದ ಮೆಥಡ್ ಈಸ್ ಯೂಸ್ಡ್ ಟು ಸ್ಟಡಿ ದ ಸ್ಟೂಡೆಂಟ್ಸ್ ವಿತ್ ಅ ಪ್ರಾಬ್ಲಮ್ ಬಿಹೇವಿಯರ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಕ್ವಶನ್ ಫ್ರಮ್ ದ 2014 ಕೇಳಿರುವಂತಹ ಸೆಕೆಂಡ್ ಕ್ವಶನ್ 2015 ಬಂದಿರೋದು. ಯಾವುದು ಸರಿಯಾದಂಥ ಉತ್ತರ? ಯಾರು ನೋಡಿದಿರಾ ಅವರು ಆನ್ಸರ್ ಮಾಡಿ, ಅಲ್ಲಿ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ. ಎಗೇನ್ ಇಲ್ಲಿ ಬೇಡ ಅಂತ ಅನಿಸುತ್ತಲ್ವಾ, ಎಗೇನ್ ರಿಪೀಟ್ ಆಗುತ್ತೆ. ಓಕೆ, ನನಗಿದು ಸರಿ ಅನ್ನಿಸ್ತಿದೆ ಮೇ ಬಿ. ನೋಡಿ, ವ್ಯಕ್ತಿ ಅಧ್ಯಯನ, ಅಂತರಾವಲೋಕನ, ಪ್ರಾಯೋಗಿಕ ಅವಲೋಕನ, ಯಾವುದು ಸರಿಯಾದಂಥ ಆಪ್ಷನ್? ABCD. ವಿಚ್ ಈಸ್ ದ ಕರೆಕ್ಟ್ ಆನ್ಸರ್? ಆನ್ಸರ್ ಮೀ ಫಾಸ್ಟ್. ಓಕೆ, ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ದಿಸ್ ಅರ್ಲಿ ಸ್ಟೇಜ್ ಈಸ್ ಕಾಲ್ಡ್ ಗ್ರೋತ್ ಸ್ಪರ್ಟ್. ಇಲ್ಲಿ 4 ಸ್ಟೇಜಸ್ಗಳನ್ನು ಕೊಟ್ಟಿದ್ದಾರೆ. ಅರ್ಲಿ ಚೈಲ್ಡ್ಹುಡ್, ಉತ್ತರ ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ ಮತ್ತು ಶೈಶಾವಸ್ಥೆ. ಈ 4ರಲ್ಲಿ ಗ್ರೋತ್ ಸ್ಪರ್ಟ್ ಅಂಥೇಳಿ ನಾವು ಯಾವುದಕ್ಕೆ ಕರಿತೀವಿ? ಬೆಳವಣಿಗೆಯ ಬುಗ್ಗೆ, ಅಂದರೆ ಅತಿ ಹೆಚ್ಚು ಬೆಳವಣಿಗೆ ಆಗುವಂತಹ ಒಂದು ಸ್ಟೇಜ್ ಯಾವುದು, ಯಾವ ಹಂತದಲ್ಲಿ ಆಗುತ್ತೆ? 100% ಅಡೋಲಸೆನ್ಸ್ ಏಜಲ್ಲಿ, ತಾರುಣ್ಯಾವಸ್ಥೆಯಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮತ್ತೇನು ಎಕ್ಸ್ಪ್ಲನೇಷನ್ ಬೇಡ ಅಂತ ಅಂದ್ಕೊಳ್ತೀನಿ. ಅಡೋಲಸೆನ್ಸ್ ಬಗ್ಗೆ ತುಂಬ ಕ್ವಶನ್ಸನ್ನು ಕೇಳ್ತಾರೆ. ನಿಮಗೆ ಏನಾದರೂ ಸ್ಟೇಜಸ್ ಆಫ್ ಒಂದು ಡೆವಲಪ್ಮೆಂಟಲ್ಲಿ ಕೇಳೋದಾದರೆ ಮೇಯ್ನಾಗಿ ಕೇಳೋವಂಥದ್ದು ಅಡೋಲಸೆನ್ಸ್ ಮೇಲೆ, ಹಾಗೆ ಇದನ್ನು ಬಿಟ್ಟರೆ ಅರ್ಲಿ ಚೈಲ್ಡ್ಹುಡ್ ಮೇಲೆ ಆರ್ ಚೈಲ್ಡ್ಹುಡ್ ಎರಡೂ ಕೇಳಬಹುದು. ಇದರ ನಂತರ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಬಗ್ಗೆ ಕೇಳಿರುವಂತಹ ಕೊಟ್ಟಿರುವಂತಹ ಥಿಯರೀಸ್ ಯಾವ್ಯಾವಿದ್ದಾವೆ? ಪಿಯಾಜೆಟ್ದಾಗಿರಬಹುದು, ಕೋಲ್ಬರ್ಗ್ ಅವ್ರದ್ದಾಗಿರಬಹುದು, ಪಿಯಾಜೆಟ್, ವೈಗಾಟ್ಸ್ಕಿ ಅವ್ರದ್ದಾಗಿರಬಹುದು. ತುಂಬ ಜನ ಮೂರೇ ಜನ ಅಂದ್ಕೊಳ್ತಾರೆ, ಇನ್ನೂ ಇದೆ ಆ್ಯಕ್ಚುಲಿ, ತುಂಬಾ ಇದೆ. ಇಷ್ಟಕ್ಕೆ ಸುಮ್ಮನಾಗ್ಬಿಡ್ತೀವಿ. ಲರ್ನಿಂಗ್ ಥಿಯರೀಸ್ ಬೇರೆ ಇದೆ, ಅದು ಬೇಡ ಇಲ್ಲಿ ಸದ್ಯಕ್ಕೆ. ನಾನು ಇಲ್ಲಿ ರಿಲೇಟೆಡ್ ವಿತ್ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಮುಂದಕ್ಕೆ ಹೋಗೋಣ. ದ ಸೀಕ್ವೆನ್ಷಿಯಲ್ ಆರ್ಡರ್ ಆಫ್ ಸ್ಟೆಪ್ಸ್ ಟು ಬಿ ಫಾಲೋಡ್ ಇನ್ ಕ್ರಿಯೇಟಿವ್ ಪ್ರೊಸೆಸ್ ಇದೆ. ಸ್ಟೆಪ್ಸ್ ಆಫ್ ಕ್ರಿಯೇಟಿವಿಟಿ ಮಗುವಿನಲ್ಲಿ ಬೆಳೆಸಬೇಕು ಅಂತ ಅಂದರೆ ನಾವು ಯಾವ ಆರ್ಡರನ್ನು ಮೇಂಟೈನ್ ಮಾಡಿದ್ರೆ ಇಟ್ ಹೆಲ್ಪ್ಸ್ ಅಸ್ ಅಂತ. ತುಂಬ ಇವಾಗ ಇನ್ಸ್ಟಿಟ್ಯೂಟ್ಗಳು ಓಪನ್ ಮಾಡ್ಕೊಂಡ್ಬಿಡ್ತಿದ್ದಾರೆ. ಮಗುನ ನಾವು ಕ್ರಿಯೇಟಿವ್ ಮಾಡ್ತೀವಿ ಅಂಥೇಳಿ. ದೆರ್ ಈಸ್ ನೋ ನೀಡ್ ಆಫ್ ಎನಿ ಕೋಚಿಂಗ್ ಸೆಂಟರ್ ಆ್ಯಕ್ಚುಲಿ. ಯಾಕೆ ಅಂತ ಹೇಳ್ತೀನಿ ಕೇಳಿರಿ. ಏನೇ ಒಂದು ಮಾಡಲಪ್ಪ, ಅವರು ಏನಾದರೂ ಮಾಡಲಿ, ಯಾವ ಸಬ್ಜೆಕ್ಟ್ನಾದರೂ ಓದಲಿ, ಅದನ್ನು ಅವರು ಕ್ರಿಯೇಟಿವ್ ವೇ ಅಲ್ಲಿ ನೋಡಬೇಕು ಅಂತ ಅಂದರೆ ಫಸ್ಟ್ ವಿ ಹ್ಯಾವ್ ಟು ಬಿ ಕ್ರಿಯೇಟಿವ್. ಫಸ್ಟ್ ಟೀಚರ್ ಮಸ್ಟ್ ಬಿ ಕ್ರಿಯೇಟಿವ್. ಟೀಚರ್ ಕ್ರಿಯೇಟಿವ್ ಆಗಿದ್ರು ಅಂದರೆ ಮಗುನೂ ಸಹಿತ ಅದೇ ರೀತಿಯಾಗಿ ಯೋಚನೆ ಮಾಡ್ತಾನೆ. ಫಸ್ಟ್ ಆಫ್ ಆಲ್ ನಾವೇ ಕ್ರಿಯೇಟಿವ್ ಆಗಿಲ್ಲ ಅಂತಂದರೆ ಹೌ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದ ಸ್ಟೂಡೆಂಟ್ಸ್ ಅಲ್ವಾ? ಸ್ಟೂಡೆಂಟ್ಸಿಂದ ಹೇಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಟೆಕ್ನಾಲಜಿ ನನಗೆ ಗೊತ್ತಿದ್ದರೆ ನನ್ನ ಸ್ಟೂಡೆಂಟ್ಸ್ಗೆ ನಾನು ಹೇಳ್ಕೊಡೋದಕ್ಕೆ ಬರುತ್ತೆ. ನನಗೆ ಬರಲ್ಲ ಅಂದರೆ ಇನ್ನು ಸ್ಟೂಡೆಂಟ್ಸ್ ಹತ್ರ ಏನು? ಈಗಿನ ಬಿಡ್ರಿ, ಟೆಕ್ನಾಲಜಿ ಎಲ್ಲ ಮಕ್ಕಳೆಲ್ಲ ತುಂಬ ಹೈಲಿ ಸ್ಟ್ಯಾಂಡರ್ಡಾಗಿ ಗೊತ್ತಿದೆ ಅವರಿಗೆ. ಆದರೆ ನಾನು ಹೇಳ್ತಾ ಇರೋದು ನಿಮಗೆ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ. ಬಟ್ ನಮ್ಮ ಒಂದು ಎಲ್ಡರ್ಸ್ ಇದ್ದಾರಲ್ಲ, ಅವರಲ್ಲಿ ತುಂಬ ಜನಕ್ಕೆ ನಾನು ರೀಸೆಂಟಾಗಿರೋರ್ಗೆ ಹೇಳ್ತಾ ಇಲ್ಲ, ಇನ್ನೇನು ಇವಾಗ ರೀಸೆಂಟಾಗಿ ಆಗಿರ್ಬೋದು ಅಥವಾ
ಇನ್ನು ಸ್ವಲ್ಪ ದಿನಕ್ಕೆ ರಿಟೈರ್ಡ್ ಆಗೋಂಥರಾಗಿರ್ಬೋದು, ಅವರಿಗೆಲ್ಲ ಟೆಕ್ನಾಲಜಿ ಅಷ್ಟೊಂದು ಗೊತ್ತಿಲ್ಲ, ಹಳೇ ಟೀಚರ್ಸ್ಗಳಿಗೆಲ್ಲ ನಾವು ಅವ್ರಿಗೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಬಟ್ ಅವರಲ್ಲಿರೋ ನಾಲೆಡ್ಜ್ ದಟ್ ಈಸ್ ವಂಡರ್, ಆ್ಯಕ್ಚುಲಿ ಸಖತ್ತಾಗಿರುತ್ತೆ. ಬಟ್ ಮೇಯ್ನಾಗಿ ನಾನು ಕಂಪೇರ್ ಮಾಡಿ ನಿಮಗೆ ಹೇಳ್ತಾ ಇರೋದಷ್ಟೆ. ಸ್ಟೆಪ್ಸ್ ಆಫ್ ಕ್ರಿಯೇಟಿವಿಟಿ ನಾವು ಫಾಲೋ ಮಾಡಿದ್ವಿ ಅಂತ ಅಂದರೆ ಪರ್ಫೆಕ್ಟ್ಲಿ ವಿ ಕ್ಯಾನ್ ಡೆವಲಪ್ ಕ್ರಿಯೇಟಿವ್ ನೇಚರ್ ಇನ್ ದ ಸ್ಟೂಡೆಂಟ್ಸ್. ಡೈವರ್ಜೆಂಟ್ ಥಿಂಕಿಂಗ್ ಬೆಳೆಸಬೇಕು ಅಂತ ಅಂದರೆ, ಕ್ರಿಯೇಟಿವ್ ನೇಚರ್ ಮಕ್ಕಳಲ್ಲಿ ಬೆಳೆಸಬೇಕು ಅಂತಂದರೆ ಪಕ್ಕಾ 100% ಈ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ. ಫಸ್ಟ್ ಆಫ್ ಆಲ್ ಯಾವುದು ಸ್ಟೆಪ್ಸ್, ಈ 4 ಆಪ್ಷನಲ್ಲಿ ಯಾವುದು ಅಂಥೇಳಿ ನೋಡಿ. ನಿಮಗೆ ಕನ್ನಡದಲ್ಲಿ ಬೇಕು ಅಂತಂದರೆ ನೋಡಿ ಯಾವುದು ಸರಿಯಾದಂತಹ ಆನ್ಸರ್ ಅಂಥೇಳಿ. ಫಸ್ಟ್ ಆ್ಯಂಡ್ ಲಾಸ್ಟನ್ನು ನೋಡಿ. ಫಸ್ಟ್ ಮೇನಾಗಿ ಬೇಕಾಗಿರೋದು ಈ ರೀತಿಯಾಗಿ ಸ್ಟೇಜಸನ್ನು ಕೊಟ್ಟಿದ್ದಾರೆ, ಹಾಗೆ ಆರ್ಡರನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಫಸ್ಟ್ ಮೇಯ್ನಾಗಿ ಅದನ್ನು ಲೀಸ್ಟ್ ಮಾಡಿ ಕರೆಕ್ಟ್ ಸೀಕ್ವೆನ್ಸಲ್ಲಿ ಬರೀರಿ. ಈ ಥರ ಕೇಳಿದಾಗ ಗೋ ವಿತ್ ಫಸ್ಟ್ ಆ್ಯಂಡ್ ಲಾಸ್ಟ್. ಇಟ್ಸ್ ಮೈ ಟ್ರಿಕ್ ಅಥವಾ ಮೈ ವೇ ಆಫ್ ಅನಲೈಸಿಂಗ್ ದ ಕ್ವಶನ್ ಆನ್ಸರ್ಸ್ಗಳನ್ನು ಹೇಗೆ ಅನಲೈಸ್ ಮಾಡೋದು ಅಂಥೇಳಿ. ಸೊ ಫಸ್ಟ್ ಒನ್ ಆ್ಯಂಡ್ ಲಾಸ್ಟ್ ಒನ್ ಎಲ್ಲದರಲ್ಲೂ ನೋಡ್ತಾ ಬರೋಣ ಇವಾಗ. ಓಕೆನಾ? ಪ್ರಿಪ್ರೇಷನ್, ವೆರಿಫಿಕೇಷನ್, ವಿಚ್ ಈಸ್ ದ ಕರೆಕ್ಟ್ ವೇ? ಪ್ರಿಪೇರ್ ಮಾಡ್ಕೊಂಡ್ಮೇಲೆ ವೆರಿಫಿಕೇಷನ್, ಪ್ರಿಪರೇಷನ್, ವೆರಿಫಿಕೇಷನ್. ಎಸ್, ಇಟ್ ಈಸ್ ಕರೆಕ್ಟ್. ನೆಕ್ಸ್ಟ್ ನೋಡೋಣ, ವೆರಿಫಿಕೇಷನ್, ಇನ್ಕ್ಯುಬೇಷನ್. ನಿಮಗೆ ಕನ್ನಡದಲ್ಲೂ ನೋಡ್ತೀನ. ತಾಳೆ ನೋಡುವಿಕೆ, ಪರಿಪಾಕವಸ್ಥೆ, ಯಾವ್ದು ಕರೆಕ್ಟ್ ಅನಿಸುತ್ತೆ? ತಾಳೆ ನೋಡುವುದು ಯಾವಾಗಲೂ ನಾವೊಂದಿಷ್ಟು ಜ್ಞಾನ ತಗೊಂಡು, ಈಗ ನೋಡ್ರಿ ನೆಕ್ಸ್ಟ್ ಬಂದುಬಿಡ್ತು ಜ್ಞಾನೋದಯ. ಜ್ಞಾನೋದಯ ಯಾವಾಗ? ತಾಳೆ ನೋಡಾದ್ಮೇಲೆ ಬರುತ್ತಾ ಜ್ಞಾನೋದಯ? ಜ್ಞಾನೋದಯ ಇದ್ದಾಗ ಮಾತ್ರ ನಾವು ತಾಳೆ ನೋಡೋದಕ್ಕಾಗುತ್ತೆ. ಜ್ಞಾನ ಇದ್ದಾಗ ತಾನೇ ನಮಗೆ ತಾಳೆ ನೋಡೋಕ್ಕಾಗೋದು. ಸೊ ದಟ್ ಈಸ್ ರಾಂಗ್. ಆಪ್ಷನ್ 2 ತಪ್ಪು. ಇಲ್ಯುಮಿನೇಷನ್, ವೆರಿಫಿಕೇಷನ್, ಪ್ರಿಪ್ರೇಷನ್, ಇನ್ಕ್ಯುಬೇಷನ್. ನೋಡಿ, ನೀವು ಜಸ್ಟ್ ಈಸಿಯಾಗಿ ಗೆಸ್ ಮಾಡ್ಬೋದು. ಪ್ರಿಪ್ರೇಷನ್ ಫಸ್ಟ್ ಇದೆ ಅಂತಂದರೆ ಪ್ರಿಪ್ರೇಷನ್ ಇಟ್ ಮಸ್ಟ್ ಬಿ ಫಸ್ಟ್. ಓಕೆ, ಇವೆರಡೂ ಅಲ್ಲ, ಪ್ರಿಪ್ರೇಷನ್ ಕೊನೆಗೆ ಬಂದುಬಿಟ್ಟಿರೋದು. ಇಲ್ಲಿ ನೋಡ್ರಿ, ಇದೇನಾದರೂ ಇರಬಹುದಾ ಅಂಥೇಳಿ. ಜಸ್ಟ್ ಫೋಕಸ್. ಸಿದ್ಧತೆ, ನೆಕ್ಸ್ಟ್ ಸಿದ್ಧತೆ, ಆಮೇಲೆ ಜ್ಞಾನೋದಯ, ತಾಳೆ ನೋಡುವಿಕೆ. ಹಿಯರ್ ದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫೋಕಸ್ ಆನ್ ಹೌ ಟು ಎಲಿಮಿನೇಟ್ ದ ಡಿಲೀಟ್ ದ ಆಪ್ಷನ್ಸ್. ಯಾಕಂದರೆ ನಿಮಗೆ ಅದೇ ಮೇಯ್ನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಲ್ಲಿ ಗೊತ್ತಾಗೋದು. ಇಟ್ ಜಸ್ಟ್ ಡೋಂಟ್ ಗೋ ವಿತ್ ಆನ್ಸರ್. ಆನ್ಸರ್ ಇಷ್ಟು, ಓಕೆ. ಕ್ರಿಯೇಟಿವಿಟಿಲಿರುವಂಥ ಸ್ಟೇಜಸ್ಗಳು 1 2 3 4. ಓಕೆ, ಇದನ್ನು ಯಾರು ಹೇಳಿದ್ದು, ಯಾರು ಹೇಳ್ತೀರಾ, ಇದಿಷ್ಟೆಲ್ಲ ಬರ್ಕೊಂಬಿಟ್ಟು ಇಷ್ಟಕ್ಕೆ ಸುಮ್ಮನಾಗೋದಲ್ಲ. ದೆರ್ ಈಸ್ ನೋ ಯೂಸ್. ಏನು ನಿಮಗೆ ಒಂದು ವಿಡಿಯೋ ನೋಡ್ತಿದ್ರೆ ಅಂದರೆ ಅದರಿಂದ ಅಟ್ಲೀಸ್ಟ್ ಮಿನಿಮಮ್ ಆದರೂ ನಿಮಗೆ ಹೆಲ್ಪ್ ಆಗಿರಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, IQ ಬಗ್ಗೆ ಕೊಟ್ಟಿದ್ದಾರೆ. ಎಗೇನ್ ಎವ್ರಿ ಇಯರ್ IQ ಮೇಲೆ, ಲಾಸ್ಟ್ ಇಯರ್ ಆ್ಯಕ್ಚುಲಿ 2014 IQ ಮೇಲೆ 2 ಕ್ವಶನ್ಸ್ಗಳು ಬಂದಿತ್ತು ಅಲ್ವಾ. ಇಲ್ಲಿ ನೀವು ನೋಡ್ತಾ ಇದ್ರೆ 1 ಕ್ವಶನ್ ಬಂದಿದೆ, ಮುಂದೆ ಬರುತ್ತಾ ನೋಡೋಣ. ಇಫ್ ದ IQ ಆಫ್ ಎ ಗರ್ಲ್ ವಿತ್ MA ಮೀನ್ಸ್ ಮೆಂಟಲ್ ಏಜ್ 15. ಮೆಂಟಲ್ ಏಜ್ ಎಷ್ಟಿದೆ? 15. IQ ಆಫ್ ಎ ಗರ್ಲ್ ಎಷ್ಟಿದೆ? 25 ಇದೆ. ವಾಟ್ ಈಸ್ ದ ಕ್ರೊನಾಲಜಿಕಲ್ ಏಜ್? CA ಎಷ್ಟು? ಮಾನಸಿಕ ವಯಸ್ಸು 15 ಇರುವಂತಹ ಓರ್ವ ಹುಡುಗಿಯ IQ 125 ಇದ್ದಾರೆ. ನೋಡಿರಿ, ಕನ್ನಡದಲ್ಲಿ ಇಷ್ಟು ಈಸಿಯಾಗಿ ಅರ್ಥ ಆಗುತ್ತೆ, ಬಟ್ ಇಂಗ್ಲೀಷ್ನಲ್ಲಿ ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸುತ್ತೆ ಕೆಲವರಿಗೆ. ಬಟ್ ಕ್ಲೀನಾಗಿ ನೋಡ್ಕೋಬೋದು. IQ ಫಾರ್ಮುಲಾ ಏನು? ಯಾರು ಕೊಟ್ಟಿದ್ದನ್ನು ಹೇಳಿದ್ದೀನಿ ಆಲ್ರೆಡಿ. ಟರ್ಮನ್ ಅವರು ಕೊಟ್ಟಿರೋದು. ಯಾವ ಇಸ್ವಿಲಿ? ಗೋ ವಿತ್ ಫಸ್ಟ್ ವಿಡಿಯೋ. ಎಲ್ಲದನ್ನೂ ಇಲ್ಲೇ ಹೇಳೋದು ಬೇಡ, ಅಲ್ಲೂ ನೀವು ಸ್ವಲ್ಪ ನೋಡಿ, ಅದರಲ್ಲಿ ಇನ್ನೂ ಚೂರು ಕೊಟ್ಟಿರ್ತೀನಿ. ಮೆಂಟಲ್ ಏಜ್ ಬಗ್ಗೆ ಹೇಳಿದ್ದೀನಿ. ಆ್ಯಂಡ್ ಅಗೇನ್ ಕಾನ್ಸೆಪ್ಟ್ ಆಫ್ IQ. ಈ IQ ಬಗ್ಗೆ ಹೇಳಿದವರು ಯಾರು? ಫಸ್ಟು ಫಾರ್ಮುಲಾ ಕೊಟ್ಟಿದ್ದು ದಿಸ್ ಈಸ್ ಅಬೌಟ್ ಟರ್ಮನ್. ಓಕೆ, ನೆಕ್ಸ್ಟ್ ಫಾರ್ಮುಲಾ ಏನಪ್ಪ ಅದು? IQ ಇಸ್ ಈಕ್ವಲ್ ಟು MA/CA ಇಂಟು 100. ನಮಗೆ ಕ್ರೊನಾಲಜಿಕಲ್ ಏಜ್ ಬೇಕು, ಸೊ ಅದಕ್ಕೋಸ್ಕರ CA ಇಸ್ ಈಕ್ವಲ್ ಟು MA/IQ ಇಂಟು 100. ಜಸ್ಟ್ ಅ ಕ್ರಾಸ್ ಮಲ್ಟಿಪ್ಲಿಕೇಶನ್. MA ಅಂದರೆ ಎಷ್ಟಿದೆ? 15 ಇದೆ, ಇಂಟು 100 ಡಿವೈಡೆಡ್ ಬೈ IQ ಅಂತ ಅಂದರೆ ಎಷ್ಟು? ದಟ್ ಈಸ್ 125. ಸೊ ಹಾಗಿದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ನೋಡಿ, 125 ಅಂದರೆ 25 5s 25 4s 5 1s 5 3s. ಸೊ ದ ಆನ್ಸರ್ ಈಸ್ 12. ಈಸಿಯೆಸ್ಟ್ ವೇ. ಈಸಿ ಕ್ವಶನ್, ಈಸಿಯಾಗಿದೆ. ಆನ್ಸರ್ 12. ಓಕೆ, ನೆಕ್ಸ್ಟ್ ಮೂವ್ ಆಗ್ತಿದ್ದೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಕ್ಟ್ಸ್ ಅಕಾರ್ಡಿಂಗ್ ಟು ಪ್ಲೆಷರ್ ಪ್ರಿನ್ಸಿಪಲ್? ಪ್ರೆಷರ್ ಆಗಿದೆ ಇದು. ದಿಟ್ ಈಸ್ ನಾಟ್ ಅ ಪ್ಲೆಷರ್, ದಿಸ್ ಈಸ್ ಪ್ಲೆಷರ್. ನೋಡ್ತಿದ್ದೀರಾ, ಕಂಪೇರ್ ಮಾಡ್ಕೋಬಹುದು ನೀವು. ಲಾಸ್ಟ್ ಒಂದು 2014
ಸಿ ಡಿ ಪಿಲಿ ಪೇಪರ್ 2ನಲ್ಲೇ ನಿಮಗೆ ಮೊರಾಲಿಟಿ ಪ್ರಿನ್ಸಿಪಲ್ ಯಾವ ಆ್ಯಕ್ಟಲ್ಲಿ ನೀವು ನೋಡ್ಬೋದು, ಮೊರಾಲಿಟಿ ಪ್ರಿನ್ಸಿಪಲ್ ಯಾವ ತತ್ವದಲ್ಲಿ ಬರುತ್ತೆ ಅಂಥೇಳಿ. ಅಲ್ಲ, ಮೊರಾಲಿಟಿ ಪ್ರಿನ್ಸಿಪಲ್ ಯಾವುದ್ರಲ್ಲಿ ಹೇಳಿದರು, ದಟ್ ಈಸ್ ಸೂಪರ್ ಈಗೋ ಅಲ್ವಾ, ಸೂಪರ್ ಈಗೋದಲ್ಲಿ ಕೊಟ್ಟಿದ್ರು. ಆದರೆ ಇಲ್ಲಿ ಕೇಳ್ತಾ ಇರೋದು ಯಾವುದ್ರದ್ದು, ಪ್ಲೆಷರ್ ಪ್ರಿನ್ಸಿಪಲ್ ಯಾವುದ್ರದ್ದು ಅಂತ ಹೇಳಿ. ಪ್ಲೆಷರ್ ಪ್ರಿನ್ಸಿಪಲ್ ಯಾವುದ್ರಲ್ಲಿ ಹೇಳುತ್ತೆ, ಅಫ್ಕೋರ್ಸ್ ಅಹಂ ಈದಲ್ಲ, ಈಗೋ. ಈಗೋ, ಸೂಪರ್ ಈಗೋ, ಇವೇ ಮೂರು. ಇದನ್ನು ಹೇಳಿದವರು ಯಾರು, ಸಿಗ್ಮಂಡ್ ಫ್ರೇಡ್ ಅವರು. ಸಿಗ್ಮಂಡ್ ಫ್ರೇಡ್. ವಿಚ್ ಥಿಯರಿ, ಯಾವ ಥಿಯರಿಲಿ ಹೇಳ್ಬಹುದಾ ಯಾರಾದರೂ? ಇಟ್ಸ್ ಇಂಪಾರ್ಟೆಂಟ್ ಆ್ಯಕ್ಚುಲಿ, ಇದನ್ನು ಕೇಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸಿಗ್ಮಂಡ್ ಫ್ರೇಡ್ ಥಿಯರಿ ಇದೆಯಲ್ಲ, ಇಟ್ಸ್ ಎಕ್ಸಲೆಂಟ್ ಆ್ಯಕ್ಚುಲಿ. ಎಲ್ಲ ಟೀಚರ್ಸ್ ಅನ್ನೋದಕ್ಕಿಂತ ನಾನೇನು ಹೇಳ್ತೀನಿ ಅಂತಂದರೆ, ಎಲ್ಲ ಪೇರೆಂಟ್ಸ್ ಆಗಿರೋರು ಇದನ್ನು ತಿಳ್ಕೊಳ್ಬೇಕು ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂತ ಓದೋರಿಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ. ಮೇ ಬಿ ಗೋ ಆ್ಯಂಡ್ ರೀಡ್ ಕಂಪ್ಲೀಟ್ಲಿ ಅಬೌಟ್ ಸಿಗ್ಮಂಡ್ ಫ್ರೇಡ್ ಆ್ಯಂಡ್ ಹಿಸ್ ಥಿಯರೀಸ್. ಜಸ್ಟ್ ಈ ಥಿಯರಿ ಇದೆಯಲ್ಲ, ಈಗೋ ಸೂಪರ್ ಈಗೋ ಅದಷ್ಟೇ ಅಲ್ಲ ನಾನು ಹೇಳ್ತಾ ಇರೋದು, ಫುಲ್ ಇನ್ ಡೀಟೈಲ್. The following is the highest level of attainment in psychomotor domain. ಮೇನ್ ಆಗಿ ನಿಮಗೆ ಕಾಗ್ನಿಟಿವ್ ಡೊಮೈನ್, ಆ್ಯಂಡ್ ಸೈಕೋಮೋಟರ್ ಡೊಮೈನ್, ಹಾಗೆ ಅಫೆಕ್ಟಿವ್ ಡೊಮೈನ್, ಇವು ಮೂರಲ್ಲೂ ಬರುವಂತಹ ಬಿಹೇವಿಯರಲ್ ಆ್ಯಂಡ್ ಲೆವೆಲ್ಸ್ಗಳನ್ನು ಕೊಡ್ತಾರಲ್ಲ, ಅಫೆಕ್ಟಿವ್ ಡೊಮೈನ್, ಇವು ಮೂರದ್ದು ಸಹಿತ ನಿಮಗೆ ಬೇಕು, ಬೇಕೇ ಬೇಕು. ಕಾಗ್ನಿಟಿವ್ ಡೊಮೈನ್ದಂತೂ ಆಲ್ಮೋಸ್ಟ್ ಕೇಳಿರ್ತೀರ, ಗೊತ್ತಿರುತ್ತೆ ನಿಮಗೆ. ಸೈಕೋಮೋಟರ್ ಡೊಮೈನ್ದು 2015 ಕೇಳ್ತಾ ಇದ್ದಾರೆ. ಮುಂದೆ ಅಫೆಕ್ಟಿವ್ ಡೊಮೈನ್ದು ಕೇಳಲ್ಲ ಅನ್ನೋದಕ್ಕೆ ಹೇಳೋಕ್ಕಾಗದೇ ಇಲ್ಲ, ಕೇಳ್ತಾರೆ. ಅದನ್ನು ಇಂಡೈರೆಕ್ಟ್ ಏನಾದರೂ ಕೇಳ್ಬೋದು, ಡೈರೆಕ್ಟ್ ಆಗಾದರೂ ಕೇಳ್ಬೋದು, ವಾಟ್ ಎವರ್. ಗೊತ್ತಾಯ್ತಿದೆಯಾ? ಸೊ ಅದಕ್ಕೋಸ್ಕರ ಅದರಲ್ಲಿ ಏನು ಲೀಸ್ಟ್ ಬರುತ್ತೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಾನು ಇವತ್ತೇ 8:00 ಆಫ್ಟರ್ ದ ಕ್ಲಾಸ್ 8:00 ನಿಮಗೆ ನಮ್ಮ TET ಡಿಸ್ಕಷನ್ ಗ್ರೂಪಿಗೆ ಹಾಕಿರ್ತೀನಿ. ನೀವು ಅದನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ಓಕೆ, ಎಸ್. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಈಸ್ ಕನ್ಸಿಡರ್ ಆ್ಯಸ್ 2 faces ಆಫ್ ದ ಸೇಮ್ ಕಾಯಿನ್? ಆ್ಯಂಡ್ ದಿಸ್ ಈಸ್ ದ ಥರ್ಡ್ ಕ್ವಶನ್ ಆಫ್ 2014 ಸಿ ಡಿ ಪಿ ಪೇಪರ್ 2. ಹೌದಲ್ವಾ? ಯಾರು ವಿಡಿಯೋ ನೆನ್ನೆನೋ ನೀವು ಲೈವ್ ಚಾಟ್ ಅಟೆಂಡ್ ಆಗಿದ್ದವ್ರಿಗಂತೂ 100% ಗೊತ್ತು. ದಿಸ್ ಈಸ್ ದ ಥರ್ಡ್ ಕ್ವಶನ್ ಆ್ಯಂಡ್ ದ ಕರೆಕ್ಟ್ ಆನ್ಸರ್ ಈಸ್ ಫಸ್ಟ್ ಒನ್. ಯಾಕೆ ಅಂತಂದರೆ ನನಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಐ ವಿಲ್ ಬಿ ಅಟೆಂಟಿವ್ ಇನ್ ದ ಕ್ಲಾಸ್, ಐ ವಿಲ್ ಬಿ ಅಟೆಂಟಿವ್ ಇನ್ ರೀಡಿಂಗ್. ನಾನು ಓದಬೇಕು ಅಂತಂದರೆ, ನಾನು ಕಂಟಿನ್ಯೂಸ್ ಆಗಿ ನಾನು ಕಾನ್ಸಂಟ್ರೇಟ್ ಮಾಡಿ ಓದಬೇಕು ಅಂತಂದರೆ ಐ ಹ್ಯಾವ್ ಫಸ್ಟ್ ನನಗೆ ಇಂಟ್ರೆಸ್ಟ್ ಇರಬೇಕು ಆ ಸಬ್ಜೆಕ್ಟ್ ಅಂದರೆ. ಆ ಸಬ್ಜೆಕ್ಟ್ ಅನ್ನೋದಕ್ಕಿಂತ ಅದೊಂದೇ ಅಲ್ಲ, ಓದೋದು ಅಂತ ಅಷ್ಟೇ ಅಲ್ಲ, ಯಾವುದೇ ಒಂದು ವರ್ಕ್ ಆಗಲಿ ಮಸ್ಟ್ ಅದರಲ್ಲಿ ನನಗೆ ಇಂಟ್ರೆಸ್ಟ್ ಇರಬೇಕು. ಆಗ ಮಾತ್ರ ಏನಾಗುತ್ತೆ, ಐ ವಿಲ್ ಬಿ ಅಟೆಂಟಿವ್. ಸೊ ಅದಕ್ಕೋಸ್ಕರ ಯಾವುದು ಕನೆಕ್ಟಿವ್ ಆಗಿರುತ್ತೋ, ಇದಿದ್ದರೆ ಇದು, ಎ ಇದ್ದರೆ ಬಿ, ಹೆಡ್ ಇದ್ದರೆ ಟೇಲ್, ಈ ಥರ ನಾವು ಕಾಯಿನ್ದೇನು ಹೇಳ್ತೀವಲ್ವ, ಸೊ ಅದಿದ್ರೆ ಇದು ಅನ್ನೋದಕ್ಕೆ ಸೂಟಬಲ್ ಆಗಿರುವಂಥದ್ದು ಇಂಟ್ರೆಸ್ಟ್ ಆ್ಯಂಡ್ ಅಟೆನ್ಷನ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಫಸ್ಟ್ ಆಪ್ಷನ್, ಆಸಕ್ತಿ ಮತ್ತು ಅವಧಾನ, ಎಚ್ಚರಿಕೆ. ಓಕೆನಾ? ದಿಸ್ ಈಸ್ ದ ಕರೆಕ್ಟ್ ಒನ್. ಆಸಕ್ತಿ ಪರಿಪಕ್ವತೆನೂ ಅಲ್ಲ, ಪರಿಪಕ್ವತೆ ಪ್ರೇರಣೆನೂ ಅಲ್ಲ, ಮನೋಭಾವ ಮತ್ತು ಪರಿಪಕ್ವತೆನೂ ಅಲ್ಲ. ಮುಂದೆ ದಿಸ್ ಈಸ್ ದ ಥರ್ಡ್ ಕ್ವಶನ್. ಓಕೆ, ಮುಂದೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಲ್ಡ್ ಆಸ್ ದ ಇನ್ವೆಸ್ಟಿಗೇಟರ್ಸ್ ಐ? ಆ್ಯಂಡ್ ದಿಸ್ ಈಸ್ ದ ಫೋರ್ತ್ ಕ್ವಶನ್ ಆಫ್ CDP 2014 ಪೇಪರ್ 2 ಕ್ವಶನ್. ನೋಡಿ, ಈಗ ಹೇಳ್ತೀರಾ ಇಲ್ವಾ ನೀವು ಹಿಂದಿನ ಪೇಪರ್ಸ್ಗಳನ್ನು ಓದಬೇಕೋ ಬೇಡವೋ ಅಂಥೇಳಿ? ಮೇಯ್ನಾಗಿ ತಿಳ್ಕೊಳ್ಳಿ, ನೀವು ಓದಿ ಪಕ್ಕ ಆಗಿಬಿಟ್ರಿ ಇದನ್ನಂತಂದರೆ ನಿಮಗೆ ಆ ಕಾನ್ಸೆಪ್ಟ್ ಗೊತ್ತಾಗಲಿಲ್ಲ ಅಂದ್ರೂ ಕ್ವಶನ್ ನೋಡ್ತಿದ್ದಾಗೇ ಆನ್ಸರ್ ಹೇಳ್ತೀರಾ ಅಲ್ವಾ? ಹಾಗಿದ್ರೆ ಈ ಕ್ವಶನಿಗೆ ಆನ್ಸರ್ ನೀವೇ ಮಾಡಬಹುದಲ್ವಾ? ಟೇಕ್ ಅ ಚಾನ್ಸ್, ಒಂದು ಚಾನ್ಸ್ ತೊಗೊಳ್ಳಿ. ತಪ್ಪಿತ್ತು ಅಂತಂದ್ರೂ ತೊಂದರೆ ಇಲ್ಲ, ಯಾಕಂದರೆ ದಿಸ್ ಈಸ್ ದ ಇನ್ನೂ ನಾವು ಮಾಡೆಲ್ ಪೇಪರ್ ಥರ ಇನ್ನೂ ಸಾಲ್ವ್ ಮಾಡ್ತಾಯಿದ್ದೀವಿ, ಇನ್ನೂ ನಾವು ಮೇನ್ ಎಕ್ಸಾಮಿಗೆ ಎಂಟರ್ ಆಗಿಲ್ಲ. ಅದಕ್ಕೋಸ್ಕರ ಆ್ಯಂಡ್ ನಾನಿನ್ನೂ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು TET ಅಂತ ಅಂದರೆ ಒಂದು ಪೇಪರ್ ಯಾವ ರೀತಿಯಾಗಿರುತ್ತೆ, ಫ್ರಮ್ 1 to 150 ಕ್ವಶನ್ ಏನಿರುತ್ತಲ್ಲ ಅದೆಲ್ಲದನ್ನು ಒಂದು ಗೂಗಲ್ ಫಾರ್ಮ್ ರೆಡಿ ಮಾಡೋಣ ಅಂತಿದ್ದೀನಿ. ಬಿಫೋರ್ ಗೋಯಿಂಗ್ ಟು ಆರ್ ಬಿಫೋರ್ ಎಂಟರಿಂಗ್ ಇನ್ ಟು ದಿ TET 2021 ಎಕ್ಸಾಮ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ನೀವು ಹಿಂದಿನ ದಿನ ಅಥವಾ 1 ವೀಕ್ ಮುಂಚೆ ಇದನ್ನು ಅಟೆಂಡ್ ಮಾಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಆ್ಯಕ್ಚುಲಿ ನಾನು ಈ ಥರದ್ದು ಒಂದು 3 ಅಟೆಂಪ್ಟ್ ಮಾಡಿದ್ದೆ.
ದಟ್ ಹೆಲ್ಪ್ಸ್ ಮೀ ಅಲಾಟ್. ಆ್ಯಕ್ಚುಲಿ ತುಂಬಾ ಹೆಲ್ಪ್ ಆಯಿತು ನನಗೆ. ಅದಕ್ಕೋಸ್ಕರ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಮ್ಮ ಒಂದು ಗ್ರೂಪಿಗೆ ಕೊಡೋಣ ಅಂತ ಹೇಳಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು ಆ ಟೈಮಲ್ಲಿ. ಈಗಲಿಂದನೇ ಅದ್ರ ಕಡೆ ವರ್ಕ್ ಮಾಡ್ತೀನಿ, ಮಿಸ್ ಮಾಡಿದ್ದೇನೆ. ಸೊ ದಟ್ ನನ್ನ ಕಡೆಯಿಂದ ಒಂದು ಹೆಲ್ಪ್ ಆಗುತ್ತೆ. ನನಗೆ ತುಂಬ ಇಷ್ಟ ಇದೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್. In this stage of cognitive development, logical reasoning develops fully. And this is 5th question of 2014 CDP paper 2. ರಿಪೀಟ್ ಆಗ್ತಿದೆ 2015ನಲ್ಲಿ. ಎಷ್ಟು ಪುಣ್ಯವಂತರು 2015ನಲ್ಲಿ ಬರೆದವರು ಅಂತ ಅನಿಸ್ತಿದೆಯಾ? 5th ಕ್ವಶನ್ 5 ಮಾರ್ಕ್ಸ್ ಈಸಿ ಬಂತಲ್ವಾ ಅಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನೋಡಿ ಪ್ರೀವಿಯಸ್ ಪೇಪರ್ಸ್ಗಳನ್ನೆಲ್ಲ. ಹಾಗೆ ನೀವು TET, ಕರ್ನಾಟಕ TET ಇದಿಷ್ಟೇ ಅಲ್ಲ, ನೋ ಯೂಸ್. CTET ಬಂದಿರೋ ಪೇಪರ್ಸ್ಗಳನ್ನು ಓದಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫಸ್ಟಲ್ಲಿ ಸೆಕೆಂಡಲ್ಲಿ ಆಗಿದೆ, 3rd 4th 5th ನಾನು ಹಾಕಿರ್ತೀನಿ. ಸೊ ನೋಡಿ, ಅದನ್ನು ಸಾಲ್ವ್ ಮಾಡಿ. ಇದು ಹೆಲ್ಪ್ ಆಗುತ್ತೆ ನಿಮಗೆ ಆ್ಯಕ್ಚುಲಿ. ಆ್ಯಂಡ್ ದಿಸ್ ಈಸ್ ಅಬೌಟ್ CDP ನೀವು ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಕೊಟ್ಟಿರ್ತೀನಿ, ಫ್ರೀ ಆದಾಗ ನೋಡ್ಕೊಳ್ಳಿ. ಓಡಿಸಿ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಏನೋ ಒಟ್ಟು ಕ್ಲಿಯರ್ ಮಾಡ್ಕೋಬೇಕಲ್ವ ಉದ್ದೇಶ ನಮ್ಮದು. ಸೊ ಮಾಡಿ ಅದನ್ನು, ಇಟ್ ಹೆಲ್ಪ್ಸ್ ಯು. ಓಕೆ, ಇನ್ ದಿಸ್ ಸ್ಟೇಜ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಲಾಜಿಕಲ್, ಇದು ಸಹಿತ ರಿಪೀಟೆಡ್ ಕ್ವಶನ್ ಆಗಿರೋದ್ರಿಂದ ನಾನು ನಿಮಗೆ ಬಿಡೋದು ಒಳ್ಳೇದು ಅನಿಸ್ತಿದೆ. ಫುಲ್ಲಿ ಅಂತ ಹೇಳಿರೋದ್ರಿಂದ ದಿಸ್ ಈಸ್ ಫಾರ್ಮಲ್ ಆಪ್ರೇಷನಲ್. ಓಕೆ, ಮುಂದೆ ಔಪಚಾರಿಕ ಕಾರ್ಯಗಳಂತ ಉಲ್ಟಾಪಟ್ಟ ಕೊಟ್ಟಿದ್ದೀನಿ ಅಷ್ಟೇ ನಾನು ಇದರಲ್ಲಿ. ಓಕೆ, ನೆಕ್ಸ್ಟ್ ದ ಕನ್ಕ್ಲೂಷನ್ ದಟ್ ಚಿಲ್ಡ್ರನ್ ಕ್ಯಾನ್ ಲರ್ನ್ ವಯೋಲೆಂಟ್ ಬಿಹೇವಿಯರ್. ನೋಡಿ, ಈ ಥರದ ಕ್ವಶನ್ಸ್ಗಳಿದೆಯಲ್ಲ, ದಿಸ್ ಈಸ್ ಅಬೌಟ್ ಅಬ್ಸರ್ವೇಷನಲ್ ಲರ್ನಿಂಗಲ್ಲಿ ಕೊಟ್ಟಿರುವಂಥದ್ದು. ಅಬ್ಸರ್ವೇಷನ್ ಲರ್ನಿಂಗ್ ಥಿಯರಿ ನೀವು ಓದಿದ್ದೆ ಆದರೆ ನಿಮಗೆ ಗೊತ್ತಾಗುತ್ತೆ. ಮಗು ನೋಡಿ ಕಲಿತಾನೆ. ಅಬ್ಸರ್ವೇಷನಲ್ ಬಿಹೇವಿಯರ್ ಅಂದರೆ ಅದೇ ಅಲ್ವಾ? ಮಗು ಏನನ್ನು ನೋಡ್ತಾನೋ ಅದನ್ನು ಕಲಿತಾನೆ. ಹಿ ಸ್ಟಾರ್ಟ್ ಡೂಯಿಂಗ್ ಇಮಿಟೇಟ್ ಮಾಡ್ತಾ ಕಲಿತಾನೆ. ಇದನ್ನು ಹೇಳಿದವ್ರು ಯಾರು? ಅದನ್ನು ಸಹಿತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ದಟ್ ಈಸ್ ಬಂಡೂರಾಗಿದೆ. ನಾವೇ ಚೇಂಜ್ ಮಾಡ್ಕೊಳ್ಳೋಣ ಬಿಡ್ರಿ, ತೊಂದರೆನೇನಿಲ್ಲ. ಬಂಡೂರ, ಆಲ್ಬರ್ಟ್ ಬಂಡೂರ ಅವ್ರು ಹೇಳಿದ್ದು. ಥಾರ್ನ್ಡೈಕ್ ಅವ್ರದ್ದು ಟ್ರಯಲ್ ಆ್ಯಂಡ್ ಎರರ್ ಥಿಯರಿ ಇದೆ. ವ್ಯಾಟ್ಸನ್ ಅವ್ರದ್ದು ಯಾವುದು? ಹೂ ಈಸ್ ಅಂದರೆ ಹಿ ಈಸ್ ದ ಫಾದರ್ ಆಫ್ ವಿಚ್ ಸೈಕಾಲಜಿ ಸ್ಕೂಲ್ ನಾವೇನು ಹೇಳ್ತೀವಲ್ಲ ಅದು ಯಾವುದ್ರದ್ದು? ಪಿಯಾಜೆಟ್ ಅವ್ರದ್ದು ಗೊತ್ತಿದೆ, ಕಾಗ್ನಿಟಿವ್ ಥಿಯರಿ. ಆ್ಯಂಡ್ ವ್ಯಾಟ್ಸನ್ ಸಪೋರ್ಟ್ ಫಾರ್ ಅದೇ ನಾನು ಹೇಳಿದ್ನಲ್ಲ, ಯಾವ ಸ್ಕೂಲ್ ಆಫ್ ಸೈಕಾಲಜಿಗೆ ಬರುತ್ತೆ ಒಂದು ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ, ಯೂಸ್ ಇದೆ. ನೆಕ್ಸ್ಟ್ ದ ಮೇಜರ್ ಸೋರ್ಸ್ ಆಫ್ ಡೆವಲಪಿಂಗ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಈಸ್, ಮೇಜರ್ ಸೋರ್ಸ್, ಮೂಲವಾಗಿ ಲಿಂಗ ತಾರತಮ್ಯ ಆಗ್ತಾ ಇರೋದು ಇಲ್ಲಿ ಫಸ್ಟ್ ಬೇಸಿಕಲಿ. ಆ್ಯಂಡ್ ಇದು ಆಲ್ಸೋ ರಿಪೀಟ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಅಲ್ಲಿ ನಿಮಗೆ ಸ್ಕೂಲ್ ಆ್ಯಂಡ್ ಬೋತ್ ಅಂತ 2 ಕೇಳಿದ್ರು. ಅದರಲ್ಲಿ ಫ್ಯಾಮಿಲಿ ಆ್ಯಂಡ್ ಟೀಚರ್ ಅಂತನ ಸ್ಕೂಲ್ ಅಂತನ ಏನೋ ಇತ್ತು ಅಲ್ವಾ ಆಪ್ಷನ್ನು. ಸೊ ನೋಡಿರಿ ಎಷ್ಟು ಹೆಲ್ಪ್ಫುಲ್ಲು. ಫ್ಯಾಮಿಲಿಲೇ ಫಸ್ಟ್ ಆಗೋದು, ಲಿಂಗ ತಾರತಮ್ಯ ಆಗೋದೇ ಫಸ್ಟ್ ಫ್ಯಾಮಿಲಿ. ಆನಂತರ ಅವನು ಸೊಸೈಟಿಗೆ ಎಂಟರ್ ಆಗೋದು, ಆಮೇಲೆ ಕಮ್ಯುನಿಟಿ, ಸ್ಕೂಲು, ಮಾಸ್ ಮೀಡಿಯಾ ಅದೆಲ್ಲ ಆಮೇಲೆ ಬರುವಂಥದ್ದು. ಮಾಸ್ ಮೀಡಿಯಾ ಆ್ಯಕ್ಚುಲಿ ಜೆಂಡರ್ ಬಯಾಸ್ ಅಂತದ್ದು ಬರೋದೇ ಇಲ್ಲ. ಜೆಂಡರ್ ಸಪೋರ್ಟ್ ಮಾಡ್ತಾರೆ ಅವರು ಎಲ್ಲದಕ್ಕೂ. ಜೆಂಡರ್ ಅಂಥೇಳಿ ಅವರು ಸಪ್ರೇಟಾಗಿ ತೊಗೊಳ್ಳೋವಂಥದ್ದಲ್ಲ ಅವ್ರದ್ದು. ಮಾಸ್ ಮೀಡಿಯಾ ಮೇನ್ ರೋಲ್, ಎಲ್ಲರಿಗೂ ಆಪರ್ಚುನಿಟಿ ಇದೆ. ಸೊ 6 ಕ್ವಶನ್ಸ್ ಆಯಿತು, 6 ಮಾರ್ಕ್ಸ್ ಈಸಿಯಾಗಿ ಬಂತು. ನೆಕ್ಸ್ಟ್ is complete. Okay, centrally sponsored scheme of integrated education for disabled children aims ಅನ್ನೋದು ಇದು ಕ್ಯಾಪಿಟಲ್ ಆಗೋಗಿದೆ, ಅಂಥದ್ದೇನಲ್ಲ. aims at providing educational opportunities in, ಅಂದರೆ ಸ್ಪೆಷಲ್ ಸ್ಕೂಲ್ಸ್ ಅಂತ ಹೇಳಿ ಮಾಡಿದ್ರಲ್ಲ, ಈ ಸ್ಪೆಷಲ್ ಸ್ಕೂಲ್ಸ್ಗಳನ್ನು ಬದಲು ಸ್ಪೆಷಲ್ ಸ್ಕೂಲ್ಸ್ ಅಲ್ಲಿ ಕೊಡ್ತಿರುವಂಥ ಆಪರ್ಚುನಿಟೀಸ್ಗಳೇನು ಸ್ಪೆಷಲ್ ಚಿಲ್ಡ್ರನ್ಸ್ಗಳಿಗೆ ಕೊಡ್ತಿದ್ರಲ್ಲ, ಅದ್ರ ಬದಲು ಸೆಂಟ್ರಲೈಸ್ ಸ್ಪಾನ್ಸರ್ಡ್ ಆಗಿರುವಂಥ ಸ್ಕೀಮಲ್ಲಿ ಏನು ಹೇಳಿದ್ದಾರೆ, ಯಾವ ಸ್ಕೂಲ್ನಲ್ಲಿ ಮಾಡ್ಬೋದು ಅಂತ ಹೇಳಿದ್ದಾರೆ. ದಟ್ ಈಸ್ ಇನ್ ರೆಗ್ಯುಲರ್ ಸ್ಕೂಲ್, ಸಾಮಾನ್ಯ ಶಾಲೆಗಳಲ್ಲೇ ಮಾಡಲಿ ಅನ್ನೋದು ಒಂದು ಉದ್ದೇಶವನ್ನು ಅವರು ತಿಳಿಸ್ತಾ ಹೋಗ್ತಾರೆ. ಸೊ ದ ಆನ್ಸರ್ ಈಸ್ ಫಸ್ಟ್ ಒನ್. Moral development theory was propounded by, again this is the 7th question. 30ಲಿ 7 ಮಾರ್ಕ್ಸ್ ಈಸಿಯಾಗಿ ಬಂದುಬಿಡ್ತಲ್ಲ ನೋಡಿ, ಯೋಚನೆ ಮಾಡಿ. 7th ಕ್ವಶನ್. ಸೊ ಅಲ್ಲಿಗೇನಾಯಿತು ಆನ್ಸರ್? ಕೋಲ್ಬರ್ಗ್ ಇಸ್ ದ ಒನ್ ಹೂ propounded the moral development theory ಅಲ್ವಾ.
ಅಕಾರ್ಡಿಂಗ್ ಟು ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ, ಯಾರು ಓದಿಲ್ಲ ಇದಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, 1 ಕ್ವಶನ್ ಪಕ್ಕಾ ಇರುತ್ತೆ ಇಂಟೆಲಿಜೆಂಟ್ ಥಿಯರಿಲಿ. ಟೋಟಲ್ ಐ ಥಿಂಕ್ 6 or 7 ಏನೋ ಇದೆ. ನಾನು ಸಪ್ರೇಟಾಗಿ ಮಾಡಬೇಕು ಅಂತಿದ್ದೀನಿ, ಬಿಕಾಸ್ ದಿಸ್ ಥಿಯರಿ ನನಗೆ ತುಂಬ ಇಷ್ಟವಾದಂಥ ಥಿಯರಿ. ಇದು ತುಂಬ ಹೊತ್ತು ಕೂತ್ಕೊಂಡು ಓದಿರೋದಂಥದ್ದು, ತುಂಬ ಕನ್ಫ್ಯೂಸ್ ಮಾಡ್ಕೊಂಡಿರೋವಂಥದ್ದು, ಹಾಗೆ ಅಪ್ಲೈ ಮಾಡುವಾಗ್ಲೂ ಕನ್ಫ್ಯೂಸ್ ಆಗೋವಂಥ ಥಿಯರಿ ನನಗಿದು. ಸೊ ಅದಕ್ಕೋಸ್ಕರ ಐ ಲೈಕ್ ದಿಸ್ ಥಿಯರಿ ವೆರಿ ಮಚ್. ಯಾವಾಗ ನಾವು ಲೈಕ್ ಮಾಡ್ತೀವಿ ಅವಾಗ ಇಷ್ಟ ಆಗುತ್ತೆ ಅಂತೀವಲ್ಲ, ಅದಕ್ಕೋಸ್ಕರ ಲೈಕ್ ಮಾಡ್ತಾಯಿದ್ದೀನಿ. ಟು ರೆಕಗ್ನೈಸ್ ಆ್ಯಂಡ್ ಕ್ಲಾಸಿಫೈ, ಯಾವ ಒಂದು ಅಕಾರ್ಡಿಂಗ್ ಟು ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ ಪ್ರಕಾರ ಯಾವ ಎಬಿಲಿಟಿ ಇಟ್ ಹೆಲ್ಪ್ಸ್ ಅಸ್ ಟು ರೆಕಗ್ನೈಸ್ ಮಾಡೋದಕ್ಕೆ, ಹಾಗೆ ಕ್ಲಾಸಿಫೈ ಮಾಡೋದಕ್ಕೆ, ಮೇನ್ಲಿ ಕ್ಲಾಸಿಫೈ ಮಾಡೋದಕ್ಕೆ. ಈಗ ನೋಡಿ, ಎಲ್ಲ ರೀತಿಯ ಪ್ರಾಣಿಗಳನ್ನು, ಸಸ್ಯಗಳನ್ನು, ಲವಣಗಳನ್ನು ಗುರುತಿಸುವಂಥ ಮತ್ತು ಅವುಗಳನ್ನು ವರ್ಗೀಕರಿಸುವಂತೆ ನಮಗೆ ಯಾವುದು ಹೆಲ್ಪ್ ಆಗುತ್ತೆ? ಮಿನರಲ್ಸ್, ಇವುಗಳೆಲ್ಲ ಏನಾಗುತ್ತೆ ನಮಗೆ? ಇಟ್ ಅವೈಲಬಲ್ ಇನ್ ನೇಚರ್, ಇಟ್ ಈಸ್ ಅವೈಲಬಲ್ ಇನ್ ಸಾಯಿಲ್. ಸೊ ಇನ್ನು ಡಿಫ್ರೆಂಟ್ ವೇ ಇರ್ಬೋದು, ಬಟ್ ಮೇಯ್ನಾಗಿ ನಾನು ಹೇಳ್ತಾ ಇರೋಂಥದ್ದು. ಸೊ ಅಲ್ಲಿಗೆ ಇದು ಯಾವ ಇಂಟೆಲಿಜೆನ್ಸ್ಗೆ ಯೂಸ್ ಅಂದರೆ ಇಟ್ ಈಸ್ ಕಮ್ಸ್ ಅಂಡರ್ ವಿಚ್ ಇಂಟೆಲಿಜೆನ್ಸ್. ಸೊ ನಿಮ್ಗಿದೇನಾದರೂ ನಿಮ್ಮ ಹತ್ರ ವಾಮದೇವಪ್ಪ ಅವ್ರದ್ದು HV ವಾಮದೇವಪ್ಪ ಸರ್ದು ಬುಕ್ ಇತ್ತು ಅಂತಂದರೆ, HM ವಾಮದೇವಪ್ಪ ಅಲ್ಲ, HMV ಸರ್ದು ವಾಮದೇವಪ್ಪ ಬುಕ್ ಇತ್ತು ಅಂತಂದರೆ, ಅದರಲ್ಲಿ ಎಂಟ್ರಿಂಗ್ ಬೈಂಡ್ ಏನಿದೆಯಲ್ಲ, ಅದೇ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ MIT. ಅದರಲ್ಲಿ ಚಿತ್ರ ಇರೋದೇ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ. ಇದು ನೋಡಿ, ಚಿತ್ರದ ಸಮೇತ ಇದೆ, ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಸರಿಯಾದಂತಹ ಉತ್ತರ ಇಟ್ ಬಿಲಾಂಗ್ಸ್ ಟು ನೇಚರ್. ನೀವು ಗಮನಿಸಿ, ಅನಿಮಲ್ಸ್, ಪ್ಲ್ಯಾಂಟ್ಸ್, ಮಿನರಲ್ಸ್, ಇಟ್ ಈಸ್ ಪ್ರೆಸೆಂಟ್ ಇನ್ ಅ ನೇಚರ್ ಅಲ್ವಾ. ಇಲ್ಲಿ ಯಾವುದೇ ರೀತಿಯಾದಂಥ ಮ್ಯಾಥಮೆಟಿಕಲ್ ಇಲ್ಲ. ವರ್ಬಲ್ ಲಿಂಗ್ವಿಸ್ಟಿಕ್ ಹೇಳೋದಕ್ಕೆ ಅಂದರೆ ಮೇ ಬಿ ಇಲ್ಲಿ ವೆರೈಟೀಸ್ ಆಫ್ ಅನಿಮಲ್ಸ್ಗಳನ್ನು, ಪ್ಲ್ಯಾಂಟ್ಸ್ಗಳನ್ನು, ಮಿನರಲ್ಸ್ಗಳನ್ನು ಐಡೆಂಟಿಫೈ ಮಾಡ್ತಾನೆ ಅಂತ ಹೇಳಿ ಯು ಕ್ಯಾನ್ ಗೋ ವಿತ್ ದ್ಯಾಟ್ ಆಪ್ಷನ್. ಇದು ಇನ್ನೊಂದು ಕಡೆ ಹೇಳಿದ್ರೆ, ಇದು ಸಹಜವಾಗಿ ಅವನು ತನ್ನ ಸುತ್ತಮುತ್ತ ಇರುವಂಥದ್ದನ್ನು ಅವನು ಐಡೆಂಟಿಫೈ ಮಾಡ್ತಿದ್ದಾನೆ, ರೆಕಗ್ನೈಸ್ ಮಾಡ್ತಿದ್ದಾನೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇಟ್ ಬಿಲಾಂಗ್ಸ್ ಟು ಸಹಜ ಬುದ್ಧಿಶಕ್ತಿ. ಇಟ್ ಮೀನ್ಸ್ ನ್ಯಾಚುರಲ್ ಇಂಟೆಲಿಜೆನ್ಸ್ಗೆ ಇದು ಸಪೋರ್ಟ್ ಆಗುತ್ತೆ. ಓಕೆ, ತುಂಬ ಒಂದು ಪ್ರಶ್ನೆ ಪಕ್ಕ ಬರುತ್ತೆ ಇದರಲ್ಲಿ, ಓದ್ಕೊಳ್ಳಿ ಚೆನ್ನಾಗಿ. ಡಿಸ್ಲೆಕ್ಸಿಯಾ ಈಸ್ ಮೇನ್ಲಿ ಅಸೋಸಿಯೇಟೆಡ್ ವಿತ್ ಡಿಫಿಕಲ್ಟೀಸ್ ಇನ್. ನೋಡಿ, ಒಂದು ಲರ್ನಿಂಗ್ ಡಿಸಬಿಲಿಟಿ ಮೇಲೆ ಕೇಳ್ತಾರೆ. ಇದನ್ನು ನಾನು ನನ್ನ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕಳಿಸಿರ್ತೀನಿ. ಸೊ ಆ್ಯಕ್ಚುಲಿ ಇಟ್ ಹೆಲ್ಪ್ಸ್ ಯು, ಪಕ್ಕ ಹೆಲ್ಪ್ ಆಗುತ್ತೆ, ನೋಡ್ಕೊಳ್ಳಿ. ಅದನ್ನು ಕಂಪ್ಲೀಟಾಗಿ ಹೇಳಿದ್ದೀನಿ. ಡಿಸ್ಲೆಕ್ಸಿಯಾ ಈಸ್ ಮೇನ್ಲಿ ಅಸೋಸಿಯೇಟೆಡ್ ವಿತ್ ಡಿಫಿಕಲ್ಟೀಸ್ ಇನ್. ಮೇಜರಾಗಿ ಇಲ್ಲಿ ಹೆಲ್ಪ್ ಆಗುವಂಥದ್ದು ಪಕ್ಕ ನೋಡ್ರಿ, ಲರ್ನಿಂಗ್ ಡಿಸಬಿಲಿಟೀಸ್ ಮೇಲೆ ಒಂದು ಕ್ವಶನ್ ಪಕ್ಕ ಅಲ್ವಾ. ನೋಡ್ತಾ ಇದ್ದೀರಾ, ಲಾಸ್ಟ್ ವಿಡಿಯೋದಲ್ಲೂ ಸಹಿತ 2 ಕ್ವಶನ್ ಕೇಳಿದರು. ಲಾಸ್ಟ್ 2014 ಪೇಪರಲ್ಲಿ 2 ಕ್ವಶನ್ ಕೇಳಿದರು, ಇದರಲ್ಲಿ 1 ಕೇಳಿದ್ದಾರೆ. ಡಿಸ್ಲೆಕ್ಸಿಯಾ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ? ಪಕ್ಕ ರೀಡಿಂಗಿಗೆ ಸಂಬಂಧಪಟ್ಟಿರೋಂಥದ್ದು. ನಿಮಗೆ ಕೇವಲ ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲಕ್ಲಿಯಾ ಇಷ್ಟೇ ಅಲ್ಲ, ಇನ್ನೂ ಇದೆ. ಅದಕ್ಕೋಸ್ಕರ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ಹೇಳಿ ಹೆಡ್ಡಿಂಗನ್ನು ಕೊಟ್ಟಿರ್ತೀನಿ. ಸೊ ಅದನ್ನು ನೀವು ತೊಗೊಂಡು ನೋಡಿ, ಅದರಲ್ಲಿ ವಿತ್ ಸ್ಲೈಡ್ಸ್ಗಳನ್ನು ಮಾಡಿರೋವಂಥದ್ದು ಹೆಲ್ಪ್ ಆಗುತ್ತೆ ನಿಮಗೆ, ಅದನ್ನು ನೋಡಿ. ದ ಸ್ಟೂಡೆಂಟ್ ಈಸ್ ಅಗ್ರೆಸಿವ್ ಇನ್ ಹಿಸ್ ಬಿಹೇವಿಯರ್ ಟುವರ್ಡ್ಸ್ ಹಿಸ್ ಪೀರ್ ಗ್ರೂಪ್. ತನ್ನ ಪೀರ್ ಗ್ರೂಪ್ ಜೊತೆಗೆ ಅವನೇನಾಗಿದ್ದಾನೆ, ಹೀ ಈಸ್ ವೆರಿ ಅಗ್ರೆಸಿವ್ ಇನ್ ನೇಚರ್. And does not conform to the norms of the school. The student needs help in the domain. ಇವನಿಗೆ ಹಾಗಿದ್ರೆ ಈ ಮಗುಗೆ ಯಾವ ಡೊಮೈನಲ್ಲಿ ಅವನಿಗೆ ಇನ್ನೂ ಸ್ವಲ್ಪ ಟ್ರೈನ್ ಬೇಕು, ಅವನಿಗೆ ಸ್ವಲ್ಪ ಒಂದು ಯಾವುದನ್ನು ನಾವು ಹೆಲ್ಪ್ ಮಾಡಬೇಕು, ಯಾವ ಕಡೆ ನೀವು ಫೋಕಸ್ ಮಾಡಬೇಕು. ಹೈಯರ್ ಆರ್ಡರ್ ಸ್ಕಿಲ್ಸ್, ಕಾಗ್ನಿಟಿವ್ ಡೊಮೈನ್, ಸೈಕೋಮೋಟರ್ ಡೊಮೈನ್, ಅಫೆಕ್ಟಿವ್ ಡೊಮೈನ್. ಹೀ ಈಸ್ ಅಗ್ರೆಸಿವ್ ಇನ್ ಹಿಸ್ ನೇಚರ್. ಅಗ್ರೆಸಿವ್ ಮೀನ್ಸ್ ಇಟ್ ಬಿಲಾಂಗ್ಸ್ ಟು ಎಮೋಷನ್ಸ್. ಸೊ ಅಫೆಕ್ಟಿವ್ ಡೊಮೈನ್ ರಿಮೈಂಡ್ ಆಗಿದೆ, ಅಫೆಕ್ಟಿವ್ ಡೊಮೈನ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಅಫೆಕ್ಟಿವ್ ಡೊಮೈನ್. ಹಾಗಿದ್ರೆ ಸರಿಯಾದಂಥ ಉತ್ತರ ಯಾವುದು? ಭಾವನಾತ್ಮಕ ವಲಯ. ಒಬ್ಬ ವಿದ್ಯಾರ್ಥಿಯು ತನ್ನ ಸಹಪಾಠಿಗಳೊಂದಿಗೆ ಒರಟಾಗಿ ವರ್ತಿಸ್ತಾ ಇದ್ದಾನೆ ಅಂತಂದರೆ ಇಟ್ ಈಸ್ ರಿಲೇಟೆಡ್ ವಿತ್ ಅವನ ಒಂದು ಅಫೆಕ್ಟಿವ್ ಡೊಮೈನನ್ನು ನಾವಲ್ಲಿ ಅದನ್ನು ನಾವು ಸರಿಪಡಿಸ್ಬೇಕು, ಅವನಿಗಲ್ಲಿ ನಾವು ಟ್ರೈನ್ ಮಾಡಬೇಕು ಅಂಥೇಳಿ ಅರ್ಥ. ನೈಜವಾದ ನೈತಿಕ ಪ್ರಜ್ಞೆಯ ವ್ಯಕ್ತವಾಗುವಂತಹ ಹಂತ ಯಾವುದು? ಇದೇ ನಾನು ಹೇಳಿದ್ನಲ್ಲ, ಮೇಜರಾಗಿ ನಿಮಗೆ ಅಡೋಲಸೆನ್ಸ್ ಮತ್ತು ಚೈಲ್ಡ್ಹುಡ್ ಮೇಲೆ ಕೇಳ್ತಾರೆ ಅಂಥೇಳಿ. ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ತಾರುಣ್ಯಾವಸ್ಥೆ.
ಇದೇ ಸರಿಯಾದಂತಹ ಉತ್ತರ. ಇಲ್ಲೇ ಹೆಚ್ಚು ಮಾರಲ್ ಕಾನ್ಷಿಯಸ್ನೆಸ್ ಬೆಳೆಯೋದು. ರಿಯಲ್ ಆಗಿ ಅವನಿಗೆ ಮಾರಲ್ ಕಾನ್ಷಿಯಸ್ನೆಸ್ ಬೆಳೆಯುವಂಥದ್ದು ತಾರುಣ್ಯಾವಸ್ಥೆಯಲ್ಲಿ. ಹಾಗಿದ್ರೆ ಮೊರಾಲಿಟಿ ಬಗ್ಗೆ, ಮಾರಲ್ ಕಾನ್ಷಿಯಸ್ನೆಸ್ನ ಬಗ್ಗೆ ನಿಮಗೆ ಪಿಯಾಜೆಟ್ ಅವರು ಮತ್ತು ಕೋಲ್ಬರ್ಗ್ನವರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರ ಥಿಯರೀಸ್ಗಳನ್ನು ಓದ್ಕೊಳ್ಳಿ. ಇಟ್ ಹೆಲ್ಪ್ಸ್ ಯು. ಓಕೆ, ಕಂಪ್ಲೀಟ್. ದೆನ್ ದ ಸ್ಟೇಟ್ಮೆಂಟ್ ಮೆನ್ ಆರ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ವುಮೆನ್. ಈ ರೀತಿಯಾದಂಥ ಪ್ರಶ್ನೆಗಳು ಬಂದಾಗ ಪಕ್ಕಾ ಹೇಳ್ತೀನಿ, ಈಸಿ ಒಂದು ಕ್ವಶನ್ 100% ಇರುತ್ತೆ. CTTಲಂತೂ ಪಕ್ಕಾ ಇರುತ್ತೆ. CTTಲಿ ಪಕ್ಕಾ ಇರುತ್ತೆ ಇದ್ರ ಮೇಲೆ ಈ ಥರದ ಪ್ರಶ್ನೆಗಳು. ಅಂದರೆ ಮೆನ್ ವಿತ್ ವುಮೆನ್, ಗರ್ಲ್ ವಿತ್ ಬಾಯ್, ಕಂಪೇರಿಂಗ್ ಆ ಥರ. ಈಗ ದ ಬಾಯ್ಸ್ ಆರ್ ಮೋರ್ ಇಂಟೆಲಿಜೆಂಟ್ ಇನ್ ಮ್ಯಾಥಮೆಟಿಕ್ಸ್, ಇನ್ ಡೂಯಿಂಗ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ದ್ಯಾನ್ ಗರ್ಲ್ಸ್, ಈ ಥರದ್ದೆಲ್ಲ ಕೇಳಿದಾಗ ಇಟ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಜೆಂಡರ್ ಬಯಾಸ್. ಅಲ್ಲಿ ಲಿಂಗ ತಾರತಮ್ಯ ಆಗ್ತಿದೆ. ದೆರ್ ಇಸ್ ನೋ ಕಂಪ್ಯಾರಿಸನ್. ನಾವು ಕಂಪ್ಯಾರಿಸನ್ ಮಾಡಬಾರ್ದು ಅಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ, ಜೆಂಡರ್ ಬಯಾಸ್ ಅನ್ನೋದು ಸರಿಯಾದಂಥ ಉತ್ತರ. ಇದೊಂದು ಟ್ರಿಕ್ ರೀತಿಯಲ್ಲಿ ನೀವು ಫಾಲೋ ಮಾಡ್ಕೋಬಹುದು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಟು ಸ್ಟಡಿ ದ ರಿಲೇಷನ್ಶಿಪ್ ಅಮಾಂಗ್ ಮೆಂಬರ್ಸ್ ಆಫ್ ಎ ಗ್ರೂಪ್. ಒಂದು ಗುಂಪಿದೆ ಅಥವಾ ಒಂದು ಸಮುದಾಯ ಅಥವಾ ನೀವೇನು ತೊಗೊಳ್ತೀರ, ಒಂದು ಸೊಸೈಟಿಲಿ ಒಂದು ಪಾರ್ಟ್, ಒಂದು ಗುಂಪಿದೆ. ಆ ಗುಂಪಿನಲ್ಲಿ ರಿಲೇಷನ್ಶಿಪ್ ಹೇಗಿದೆ ಸ್ಟಡಿ ಮಾಡಬೇಕು ಅಂತಂದರೆ ಯಾವ ಒಂದು ಮೆಥಡನ್ನು ನಾವು ಫಾಲೋ ಮಾಡ್ತೀವಿ, ಯಾವ ಟೆಕ್ನಿಕನ್ನು ನಾವು ಫಾಲೋ ಮಾಡ್ತೀವಿ. ಪ್ರೊಜೆಕ್ಟಿವ್ ಟೆಕ್ನಿಕ್ ಅಂತ ಅಂದರೆ ನಾವಲ್ಲಿ ಏನು ಮಾಡ್ತೀವಿ, ಫಸ್ಟ್ ಆಫ್ ಆಲ್ ವಿ ಯೂಸಿಂಗ್ ಸಮ್ ಡಿವೈಸಸ್ ಅದರ ತೊಗೊಂಡ್ಬಿಟ್ಟು ನಾವೇನು ಮಾಡ್ತೀವಿ, ಅಲ್ಲಿ ಏನಾಗ್ತಿದೆ ಅದನ್ನೆಲ್ಲ ಸ್ಟಡಿ ಮಾಡೋವಂಥದ್ದು ಪ್ರೊಜೆಕ್ಟಿವ್ ಟೆಕ್ನಿಕ್. ಆ್ಯಕ್ಚುಲಿ ಪ್ರೊಜೆಕ್ಟಿವ್ ಟೆಕ್ನಿಕ್ ಮೇಲೆ ಸ್ವಲ್ಪ ಕಷ್ಟಕರವಾದಂಥ ಪ್ರಶ್ನೆಗಳು ಬರ್ತವೆ. ಅಂದರೆ ಅದರಲ್ಲಿ ಬರುವಂಥ ಟೆಸ್ಟ್ಗಳ ಬಗ್ಗೆ ನಿನ್ನೆ ನಾವು ನೋಡಿದ್ವಿ. TAT ಅಂತ ಹೇಳಿ ನೋಡಿದ್ವಿ. TAT ಇದನ್ನು ನಾವು ಒಂದು ಪರ್ಸ್ನಾಲಿಟಿ ಹೇಗಿದೆ ಅಂಥೇಳಿ ಸ್ಟಡಿ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂಥೇಳಿ ಓದಿದ್ವಲ್ಲ, ಅದರಲ್ಲಿ ಬರುವಂಥದ್ದು ಅದು ಸಹಿತ ಪ್ರೊಜೆಕ್ಟಿವ್ ಟೆಕ್ನಿಕಲ್ಲೇ ಬರುವಂಥದ್ದು. ಹಾಗೆ ಅಲ್ಲಿ ನಾವು ಮೇಯ್ನಾಗಿ ಇದರಲ್ಲಿ ನಾವು ಇದನ್ನು ಮೆಷರ್ ಮಾಡ್ತೀವಿ ಇನ್ನು ಪ್ರೊಜೆಕ್ಟಿವ್ ಟೆಕ್ನಿಕಲ್ಲಿ. ರೇಟಿಂಗ್ ಸ್ಕೇಲ್ ಅಂತ ಅಂದರೆ ವಿ ಆರ್ ಗೋಯಿಂಗ್ ಟು ರೇಟ್ ಸಮಥಿಂಗ್. ಈಗ ಯಾವುದೋ ಒಂದು ಪ್ರಾಡಕ್ಟನ್ನ ತಗೊಂಡಿರ್ತೀರ, ಈ ಪ್ರಾಡಕ್ಟ್ ಎಷ್ಟು ಯೂಸ್ಫುಲ್ ಆಯಿತು, ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಿದೆ, 1 2 3 4 5 ಇದರಲ್ಲಿ ನೀವು ಒಂದದಕ್ಕೆ ರೇಟಿಂಗ್ ಕೊಡ್ತೀರಾ. 1 ಅಂತಂದರೆ ಬ್ಯಾಡ್, ವೆರಿ ಬ್ಯಾಡ್, 5 ಅಂತಂದರೆ ಇಟ್ ಈಸ್ ಗುಡ್ ಅಂಥೇಳಿ. ಈ ಥರದ್ದು ಇದಕ್ಕೆ ನಾವು ರೇಟಿಂಗ್ ಸ್ಕೇಲ್ ಅನ್ನೋದು. ಸಿಚುಯೇಷ್ನಲ್ ಟೆಸ್ಟ್, ಸಡನ್ನಾಗಿ ಏನೋ ಒಂದು ಸಿಚುಯೇಷನ್ ಬರುತ್ತೆ, ಅಲ್ಲೇ ಸಡನ್ನಾಗಿ ಏನು ಕ್ವಶನ್ ಕೇಳ್ತೀವೋ ಅಥವಾ ಒಂದು ಇಂಟರ್ವ್ಯೂ ಥರ ಮಾಡ್ತೀವೋ ಅಥವಾ ಏನಾದರೂ ಒಂದು ವಸ್ತುಗಳನ್ನು ಇಟ್ಕೊಂಡ್ಬಿಟ್ಟು ನಾವು ಅಲ್ಲಿರುವಂಥ ಪರ್ಸ್ನಾಲಿಟಿನೋ ಆ ರಿಲೇಷನ್ಶಿಪ್ನ ಮೆಷರ್ ಮಾಡ್ತೀವೋ, ದಟ್ ಈಸ್ ರಿಲೇಟೆಡ್ ವಿತ್ ಸಿಚುಯೇಷ್ನಲ್ ಟೆಸ್ಟ್. ಇಲ್ಲಿ ಹೆಸರಲ್ಲೇ ಹೇಳ್ತಾ ಇರೋ ಹಾಗೆ ಸೋಷಿಯೋಮೆಟ್ರಿ ಟೆಸ್ಟ್ ಟೆಕ್ನಿಕ್, ಹೆಸರಲ್ಲೇ ತಿಳಿಸ್ತಾ ಇದೆ ಸೋಷಿಯಲ್, ಸಮಾಜ ಮಿತಿ ತಂತ್ರವನ್ನು ನಾವಿಲ್ಲಿ ಯೂಸ್ ಮಾಡಬಹುದು. ರಿಲೇಷನ್ಶಿಪ್ ಅಮಾಂಗ್ ದ ಮೆಂಬರ್ಸ್ ಆಫ್ ಎ ಗ್ರೂಪನ್ನು ನಾವು ತಿಳಿಸ್ಕೊಡೋದಕ್ಕೋಸ್ಕರ. ಆನಿಮಿಸಮ್ ಈಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಸ್ಟೇಜ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಇದನ್ನು ಹೇಳಿದವರು ಯಾರು? ಪಿಯಾಜೆಟ್ ಅವರು. ಅವ್ರು ಹೇಳೋ ರೀತಿಲಿ 4 ಸ್ಟೇಜಸ್ ಇದೆ. ಅದರಲ್ಲಿ ಅನಿಮಿಸಮ್ ಅಂತ ಹೇಳಿ ಬರುತ್ತೆ. ವಾಟ್ ಇಟ್ ಮೀನ್ಸ್ ಅನಿಮಿಸಮ್ ಅಂತ ಅಂದರೆ, ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. ಒಂದು ಚೇರ್ ಅಥವಾ ಒಂದು ಟಾಯ್, ಆಟ ಸಾಮಾನು, ಯಾವುದೋ ಒಂದು ಆಟದ ಸಾಮಾನು. ಈ ಆಟದ ಸಾಮಾನಿಗೆ ಕೀಲಿ ಇರುತ್ತೆ. ನಾವು ಕೀ ಕೊಟ್ಬಿಟ್ಟು ಆಟ ಆಡಿಸೋದು, ಅದು ಕುಣಿತಾ ಇರುತ್ತೆ. ಚೇರು ಒಂದು ಸೂಟ್ ಕೇಸ್ ಆಗಿರ್ಬೋದು. ಈ ಸೂಟ್ ಕೇಸ್ಗಳಲ್ಲೆಲ್ಲ ಏನಾಗಿರುತ್ತೆ, ವೀಲ್ಸ್ ಇರುತ್ತಲ್ಲ, ನಾವು ಅದನ್ನು ಮೂವ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ತಳೆದ್ವಿ ಅಂತಂದರೆ ಇಟ್ ಮೂವ್ಸ್ ಅಲ್ವಾ, ಮೂವ್ ಆಗುತ್ತೆ. ಆ ಥರದ್ದು ಯಾವುದೋ ಒಂದು ವಸ್ತುವಿಗೆ ನಾವು ಫೋರ್ಸನ್ನು ಹಾಕಿದಾಗ ಅದೇನು ಮೂವ್ ಆಗುತ್ತಲ್ವ, ಅವುಗಳನ್ನೆಲ್ಲ ಮಗು ಏನಂತ ಥಿಂಕ್ ಮಾಡ್ತಾನೆ ಅಂತಂದರೆ ಅವುಗಳಿಗೆಲ್ಲವಕ್ಕೂ ಜೀವ ಇದೆ ಅಂತ ಹೇಳಿ ಅಂದ್ಕೊಳ್ತಾನೆ. ಜೀವ ಇದೆ, ಇಟ್ ಈಸ್ ಲಿವಿಂಗ್ ಬೀಯಿಂಗ್, ಲಿವಿಂಗ್ ಥಿಂಗ್ಸ್ ಅಂಥೇಳಿ ಕನ್ಸಿಡರ್ ಮಾಡ್ತದೆ ಆ ಮಗು. 100% ನಾವು ಸಹಿತ ಆ ಒಂದು ಸ್ಟೇಜಲ್ಲೇ ಇದು ಬಂದವರು. ಬೇಕಾದರೆ ನೋಡಿರಿ ನೀವು, ಭೂಮಿನ ನಾವು ತುಳಿದು ನಡೀತಿದ್ದೀವಿ, ನಾವು ಭೂಮಿ ತಾಯಿನ ತುಳಿದು ನಡೀತಿದ್ದೀವಿ, ನಮಗೆ ಭೂಮಿ ತಾಯಿ ಶಿಕ್ಷೆ ಕೊಡ್ತಾಳೆ, ಆ ಥರ ಯಾರೋ ಒಂದಿಷ್ಟು ಹೇಳಿದಾಗ ನಾವು ಸಣ್ಣವರಿದ್ದಾಗೆಲ್ಲ ಏನು ಮಾಡ್ತಿದ್ವಪ್ಪ, ನಾವು ವಿ ಸ್ಟಾರ್ಟ್ಸ್ ಭೂಮಿ ತಾಯಿಗೆ ನಮಸ್ಕಾರ ಮಾಡಿಕೊಂಡು, ಎಸ್ಪೆಷಲಿ ನಾನಂತೂ ಮಾಡಿದ್ದೀನಿ, ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನೋ ನಾನು ಭೂಮಿ ತಾಯಿಗೆ ತುಳಿತಿದ್ದೀವಿ, ಅಯ್ಯೋ ನಾವು ವಿ ಆರ್ ಡೂಯಿಂಗ್ ಸಮಥಿಂಗ್ ರಾಂಗ್ ಅಂತ ಹೇಳಿ ಆ ಥರ ಥಿಂಕ್ ಮಾಡಿಕೊಂಡು ಆಗಿಂದ ನಾನು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ತಲೆ ಬಗ್ಸ್ಕೊಂಡು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ತುಂಬ ಜನ ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ಟಿದೆ. ನಮ್ಮನ್ನು ನೋಡ್ಬಿಟ್ಟು ಇವಳು ತಲೆ ಬಗ್ಸ್ಕೊಂಡು ಹೋಗ್ತಾಳೆ ಅಂಥೇಳಿ ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ನಮ್ಮನ್ನು ನೋಡೇ ತಾನೇ ನೀನು ತಲೆ ಬಗ್ಸ್ಕೊಂಡು ಹೋಗಿದ್ದು ಅಂತ ನಂಗೆ ತುಂಬ ಜನ ಹೇಳ್ತಾರೆ.
ಬಟ್ ಇಟ್ಸ್ ರಾಂಗ್. ನಾನು ಆ್ಯಕ್ಚುಲಿ ಇಲ್ಲಿ ಈ ಥರ ನಂದು ಕಾನ್ಸೆಪ್ಟ್ ನಂದು ಈ ಥರ ಬಿಲ್ಡ್ ಆಗಿದ್ದು. ನಾವು ತಪ್ಪು ಮಾಡ್ತಿದ್ದೀವಲ್ವಾ, ನಾನು ಅದಕ್ಕೆ ತಪ್ಪಾಯಿತು ಕ್ಷಮಿಸ್ಬಿಡು ಆ ಥರ ಏನೇನೋ ಹೇಳ್ಕೊಂಡು ಐ ಆಮ್ ಸ್ಟಾರ್ಟ್ ಡೂಯಿಂಗ್. ನಾನು ಹೇಗೆ ಥರ ನಡ್ಕೊಂಡು ತಲೆ ಬಗ್ಸ್ಕೊಂಡೇ ನಡ್ಕೊಂಡು ಓಡಾಡ್ತಿದ್ದೆ ಯಾವಾಗ್ಲೂ. ಇತ್ತೀಚೆಗೆ ಬಿಟ್ಟಿದ್ದೀನಿ, ಬಟ್ ಮುಂಚೆ ಆ ಥರ ಇತ್ತು. ಅದಕ್ಕೋಸ್ಕರ ತುಂಬ ಜನ ನನಗೆ ಅದೇ ಥರ ಹೇಳ್ತಾಯಿದ್ರು. ಇಟ್ ಈಸ್ ರಿಲೇಟೆಡ್ ವಿತ್ ದಟ್ ಅನಿಮಿಸಮ್. ಯಾವುದೇ ಒಂದು ನಿರ್ಜೀವಿಗೆ ಜೀವ ಇದೆ ಅಂಥೇಳಿ ನಾವು ಕನ್ಸಿಡರ್ ಮಾಡೋವಂಥದ್ದು. ಇದನ್ನು ಈಗ ಜ್ಞಾನಾತ್ಮಕ ಬೆಳವಣಿಗೆಯ ಒಂದು ಲಕ್ಷಣದಲ್ಲಿ ಆ ಹಂತದಲ್ಲಿ ಕೊಟ್ಟಿರೋದ್ರಲ್ಲಿ ಯಾವ ಹಂತಕ್ಕಿದು ಎಕ್ಸಾಂಪಲ್ ಆಗುತ್ತೆ? ಫಸ್ಟ್ ಹಂತ ಯಾವುದು? ಸೆನ್ಸರಿ ಮೋಟರ್. ಸೆನ್ಸರಿ ಮೋಟರಲ್ಲಿ ಮಗು ಅಷ್ಟೊಂದು ಥಿಂಕ್ ಮಾಡ್ತಾನ? ನೆವರ್. ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಈಸಿಲಿ ಎಲಿಮಿನೇಟ್. ಎಗೇನ್ ಫಾರ್ಮಲ್ ಆಪರೇಷನ್ ಅಂತಂದರೆ ಇಟ್ ಈಸ್ ದ ಹೈಯೆಸ್ಟ್ ಆ್ಯಂಡ್ ದಿಸ್ ಈಸ್ ದ ಒಂದು ದೊಡ್ಡ ಸ್ಟೇಜು ಅದರಲ್ಲಿ. ಸೊ ಅದು ಅವೆರಡು ಅಲ್ಲ. ಇರೋದು ಯಾವುದು? ಕಾಂಕ್ರೀಟು, ಪ್ರೀ ಆಪ್ರೇಷನಲ್. ಇವೆರಡರಲ್ಲಿ ಯಾವುದಾದ್ರೂ ಇವೆರಡರು ಅಂದರೆ ಮಧ್ಯದೆರಡು ಇದೆಯಲ್ಲ, ಇವೆರಡರಲ್ಲಿ ಯಾವುದೋ ಒಂದಾಗಿರಬೇಕು ಅಂಥೇಳಿ ನೀವು ಈಸಿಯಾಗಿ ಎರಡು ಆಪ್ಷನನ್ನು ಎಲಿಮಿನೇಟ್ ಮಾಡಬೇಕು. ಕಾಂಕ್ರೀಟ್ ಆಪ್ರೇಷನಲ್ಲಿ ಆಲ್ರೆಡಿ ಸ್ವಲ್ಪ ಬುದ್ಧಿ ಬಂದಿರುತ್ತೆ. ಮೇನಾಗಿ ಅಂದರೆ ನೀವು ನೋಡ್ಬೋದು, ಆಟ ಸಾಮಾನು ಜೊತೆ ಆಟ ಆಡೋವಂಥ ಮಕ್ಕಳು ಸೆನ್ಸರಿ ಮೋಟಾರ್ನ ನೆಕ್ಸ್ಟ್ ಸ್ಟೇಜಲ್ಲಿ ಇರ್ತಾನೆ. ಕಾಂಕ್ರೀಟ್ ಆಪ್ರೇಷನಲ್ಲಿ ದೇ ಸ್ಟಾರ್ಟ್ ಡೂಯಿಂಗ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದು, ಮಾಸ್ ಬಗ್ಗೆ, ಲೆಂತು, ಬ್ರೆಡ್ತು, ಇದ್ರ ಬಗ್ಗೆ ಥಿಂಕ್ ಮಾಡುವಂಥ ಏರಿಯಾ, ವಾಲ್ಯೂಮ್ ಬಗ್ಗೆ ಯೋಚನೆ ಮಾಡುವಂಥ ಏಜ್ ಅದು. ಸೊ ಅವಾಗೇನಾಗುತ್ತೆ, ಸೊ ಅದಕ್ಕೋಸ್ಕರ ಪ್ರೀ ಆಪ್ರೇಷನಲ್ ಸ್ಟೇಜ್ ಇಸ್ ದ ಕರೆಕ್ಟ್ ಆನ್ಸರ್. ನೀವು ಯಾವ ರೀತಿಯಾಗಿ ನೆನ್ಪಿಡ್ಕೊಳ್ಬಹುದು ಅನ್ನೋದಕ್ಕೋಸ್ಕರ ಒಂದು ಡಿಸ್ಕ್ರಿಪ್ಷನನ್ನು ಕೊಟ್ಟಿದ್ದು ನಾನು. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ದ ಯೂಸ್ ಆಫ್ ರೀನ್ಫೋರ್ಸ್ಮೆಂಟ್ ಬೇಕು ಅಂತ ನಿಮಗೆ ಅನಿಸುತ್ತಾ? 100% ಬೇಕೇ ಬೇಕು. ಯಾಕಂದರೆ ಮೋಟಿವೇಶನ್ ಇಲ್ಲ ಅಂತಂದರೆ ಏನೋ ನಾವು ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ರೇನ್ಫೋರ್ಸ್ಮೆಂಟ್ ಇದ್ರ ಬಗ್ಗೆ ತಿಳಿಸ್ಕೊಟ್ಟವ್ರು ಯಾರು? ಈ ವರ್ಡನ್ನು ಹೇಳ್ಕೊಟ್ಟವ್ರು ಯಾರು? ಸ್ಕಿನ್ನರ್. ಇದನ್ನು ಸಹಿತ ಮುಂದೆ ಕೇಳುವಂಥ ಪ್ರಶ್ನೆ. ಸ್ಕಿನ್ನರ್ ಅವರು ತಿಳಿಸ್ಕೊಟ್ಟಿದ್ದು. ಇಲ್ಲಿ ನೀವು ನೋಡಬಹುದು, ದ ಯೂಸ್ ಆಫ್ ರೇನ್ಫೋರ್ಸ್ಮೆಂಟ್ ಉಪಯೋಗದಿಂದ ಏನಾಗುತ್ತೆ? ಇಂಪ್ರೂವ್ ಇಂಟೆಲಿಜೆನ್ಸ್, ಬುದ್ಧಿಶಕ್ತಿ ಬೆಳೆಯುತ್ತಾ. ಬಿಲ್ಡ್ಸ್ ಅಪ್ ಸೋಷಿಯಲ್ ರಿಲೇಷನ್ಸ್ಗಳು ಬೆಳೆಯುತ್ತಾ, ಅಂದರೆ ನಾವು ಇಂಟ್ರ್ಯಾಕ್ಷನ್ ಮಾಡೋದು ಚೇಂಜಸ್ ಆಗುತ್ತಾ. ಪ್ರಮೋಟ್ಸ್ ಮೆಂಟಲ್ ಹೆಲ್ತ್, ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ. ಸ್ಟ್ರೆಂತ್ಸ್ ಎ ರೆಸ್ಪಾನ್ಸ್. ಥಿಂಕ್ ಮಾಡಿ, ನೀವು ಬೇಕಾದರೆ ಟ್ರಯಲ್ ಮಾಡಿ ನೋಡಿ. ಡೈಲಿ ಒಂದು ಮಗುಗೆ ಚೆನ್ನಾಗಿ ಅವ್ನು ಮಾಡುವಂತಹ ಆ್ಯಕ್ಟಿವಿಟಿ ಏನೇ ಒಂದು ಕೆಲಸ ಮಾಡಿದ್ರು ಸಹಿತ ಅವನಿಗೆ ಸ್ವಲ್ಪ ನೀವು ಗುಡ್, ವೆರಿ ಗುಡ್, ಎಕ್ಸಲೆಂಟ್, ವಾವ್, ಇದೇ ಥರ ಮಾಡು ಚೆನ್ನಾಗಿ ಬರುತ್ತೆ, ಆ ಥರ ಎಲ್ಲ ನೀವು ಹೇಳ್ತಾ ಬನ್ನಿರಿ. ಅವನಲ್ಲಿ ಇಂಟೆಲಿಜೆನ್ಸ್ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ನೋಡಿರಿ. ನೋ, ಅವನ ಆ್ಯಕ್ಟಿವ್ನೆಸ್ನಲ್ಲಿ ಇಂಪ್ರೂವ್ ಆಗ್ಬೋದು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬೋದು. ಆದರೆ ಅದು ಇಂಟೆಲಿಜೆನ್ಸ್ ಸಂಬಂಧಪಟ್ಟದ್ದಲ್ಲ, ಸೋಷಿಯಲ್ ರಿಲೇಷನ್ಗೂ ಸಂಬಂಧಪಟ್ಟದ್ದಲ್ಲ, ಮೆಂಟಲ್ ಹೆಲ್ತ್ಗೂ ಅಲ್ಲ. ಅವನ ರೆಸ್ಪಾನ್ಸಲ್ಲಿ ಸ್ಟ್ರೆಂಥನ್ಸ್, ಪ್ರತಿಕ್ರಿಯೆಯಲ್ಲಿ ಬಲಗೊಳಿಸ್ತಾ ಬರುತ್ತೆ. ದಟ್ ಈಸ್ ಅಬೌಟ್ ರೀನ್ಫೋರ್ಸ್ಮೆಂಟ್. ಬಲಗೊಳ್ತಾ ಇಂಟೆಲಿಜೆಂಟ್ ಕೋಶನ್ ಜಾಸ್ತಿ ಆಗ್ಬೋದು, ಅದು ಬೇರೆ. ಸೋಷಿಯಲ್ ರಿಲೇಷನ್ಶಿಪ್ ಚೆನ್ನಾಗಿ ಬರ್ಬೋದು, ಮೆಂಟಲ್ ಹೆಲ್ತ್ ಚೆನ್ನಾಗಿರ್ಬೋದು. ದಟ್ ಇಸ್ ಅ ನೆಕ್ಸ್ಟ್ ಪಾರ್ಟ್ ಅಲ್ವಾ? ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದೆ ನೋಡೋಣ. ದಿಸ್ ಈಸ್ ಒನ್ ಆಫ್ ದ ಮೇಜರ್ ಕಾಸಸ್ ಆಫ್ ಫಾರ್ಗೆಟಿಂಗ್ ನಾವು ಮರೆಯೋದಕ್ಕೆ ಕಾರಣ ಇದಾಗಿರಬಹುದು. ಭಯ ಮತ್ತು ಆತಂಕದಿಂದ ಆಗುವಂತಹ ಭಾವನಾತ್ಮಕ ತಡೆ. ಧನಾತ್ಮಕ ವರ್ಗಾವಣೆ ಅಲ್ಲವೇ ಅಲ್ಲ. ಮನರಂಜನೆಯ ಕೊರತೆ, ಅಂದರೆ ತುಂಬ ಓದಿ ಮನರಂಜನೆ ಇಲ್ಲೇ ಇಲ್ಲ, ಅದಕ್ಕೋಸ್ಕರ ಮರ್ತೋಗಿದೆ ಅಂತನಾ? ನೋ. ಸಹಪಾಠಿಗಳ ನಡುವೆ ಸ್ಪರ್ಧೆ? ನೋ. ಭಯ ಇದ್ದಾಗ, ಆತಂಕ ಇದ್ದಾಗ ಆಗೇನಾಗುತ್ತೆ, ಓದಿರೋದು ಸಹಿತ ಏನಾಗುತ್ತೆ, ಮರ್ತೋಗುತ್ತೆ. ಎಮೋಷ್ನಲ್ ಬ್ಲಾಕಿಂಗ್ ಡ್ಯೂ ಟು ದಿ ಫಿಯರ್ ಆ್ಯಂಡ್ ಆಂಗ್ಸೈಟಿ. ತುಂಬ ಹೆದರ್ತೀವಿ ಅಥವಾ ಯಾರಿಗೋ ಒಬ್ರಿಗೆ ಸಿಟ್ಟು ಮಾಡ್ತೀವಿ. ಆವಾಗ ಜಸ್ಟ್ ಅದನ್ನು ನಾವು ಸಿಟ್ಟು ಮಾಡೋದಕ್ಕಿಂತ ಹಿಂದೆ ಏನು ಮಾಡಿದ್ವಿ, ಎಲ್ಲಿ ಕೂತಿದ್ವಿ ಅದನ್ನು ಮರ್ತೋಗಿರ್ತೀವಿ ನಾವು ಬೇಕಿದ್ರೆ. ಬೆಳಗ್ಗೆ ಏನು ತಿಂಡಿ ತಿಂದಿದ್ವಿ ಅದನ್ನು ಮರ್ತೋಗಿರ್ತೀವಿ ಬೇಕಿದ್ರೆ. ದ ಚೈಲ್ಡ್ಸ್ ರೈಟ್ಸ್ 110 110 ಎಂಬ ಒಂದು ಮಗು 110 ಎಂಬ ತಪ್ಪು ಕೊಟ್ಟಿದ್ದಾರೆ ಅನ್ಸುತ್ತಲ್ಲ, 110 ಈ ಥರ ಕೊಡಬೇಕಿತ್ತು. ಎಸ್, 110 ಸ್ವಲ್ಪ ಇಳಿಸ್ಬೇಕಿತ್ತು, ಸರಿ ಆಗ್ತಿತ್ತು. 110 ಅಂಥೇಳಿ 100 ಮತ್ತು 10 ಅಂಥೇಳಿ ಬರೆದಿದ್ದಾನೆ. ದಿಸ್ ಡಿಸೆಬಿಲಿಟಿ ಇಸ್ ರಿಲೇಟೆಡ್ ವಿತ್. ಈಸಿಯಾಗಿ ಹೋಗಿ ಇಲ್ಲಿ ಏನೋ ರೈಟಿಂಗ್ ಮಿಸ್ಟೇಕ್ ಇದೆ ಅಥವಾ ಅವನ್ನ ಕೇಳಿದ್ದೇನೋ ಮಿಸ್ಟೇಕ್ ಇದೆ, ಅದಲ್ಲ. ದಿಸ್ ಈಸ್ ಅಬೌಟ್ ಡಿಸ್ಕ್ಯಾಲ್ಕುಲಿಯಾ, ಮ್ಯಾಥಮೆಟಿಕ್ಸ್. ಇಟ್ ಈಸ್ ರಿಲೇಟೆಡ್ ವಿತ್ ಮ್ಯಾಥಮೆಟಿಕ್ಸ್ ಅಷ್ಟೇ. ಡಿಸ್ಗ್ರಾಫಿಯಾ ಅಂತ ಹೇಳಿ ಬರೆಯೋದಕ್ಕೆ ಹೇಳ್ಬೋದಿತ್ತು, ತಪ್ಪೇನಿಲ್ಲ. ಆದರೆ ಅವನು ತಿಳ್ಕೊಂಡಿರೋದೇ ತಪ್ಪು, ಮೇನ್ ಕಾನ್ಸೆಪ್ಟೇ ತಪ್ಪಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ಕರೆಕ್ಟ್ ಆದಂಥ ಆನ್ಸರ್ ಡಿಸ್ಕ್ಯಾಲ್ಕುಲಿಯಾ. ನೋಡಿ, 2 ಕ್ವಶನ್ ಬಂತು ಲರ್ನಿಂಗ್ ಡಿಸೆಬಿಲಿಟಿ ಓದ್ಕೊಂಡ್ರೆ. 2 ಕ್ವಶನ್ ಲರ್ನಿಂಗ್ ಡಿಸೆಬಿಲಿಟಿ,
ಲರ್ನಿಂಗ್ ಡಿಸೆಬಿಲಿಟೀಸ್ ಆ್ಯಂಡ್ ಲರ್ನಿಂಗ್ ಥಿಯರಿ ಮೇಲೆ 2 ಕ್ವಶನ್ನು, ಆಮೇಲೆ ಕೋಲ್ಬರ್ಗು, ಪಿಯಾಜೆಟ್ಟು, ವೈಗಾಟ್ಸ್ಕಿ ಇವ್ರದ್ದೆಲ್ಲರದು ಒಂದೊಂದು 3, ಮತ್ತು ಇನ್ನೊಂದು ಯಾವುದೋ 2 ಹೇಳಿದ್ನಲ್ಲ ನಾನಾಗಲೇ, ನೀವಿದು ಪಿಯಾಜೆಟ್ ಥಿಯರಿ ಇದೆ ನೋಡಿರಿ, ಇದು ಅನಿಮಿಸಮ್ ಪಿಯಾಜೆಟ್ ಥಿಯರಿ ಇದೆ. ಪರ್ಸ್ನಾಲಿಟಿ ಥಿಯರಿ ಮೇಲೆ ಓದ್ಕೊಂಡ್ರೆ, ಅಗೇನ್ ಇಂಟೆಲಿಜೆನ್ಸ್ ಥಿಯರಿ ಮೇಲೆ ಓದ್ಕೊಂಡ್ರೆ ಅದು ಸಹಿತ ಒಂದೊಂದು ಕ್ವಶನು. ಸೊ ಅದು ಸಹಿತ ಹೆಲ್ಪ್ಫುಲ್ ಆಗುತ್ತೆ, ನೋಡ್ಕೊಳ್ಳಿ ಮಿಸ್ ಮಾಡಿದೆ. ಕಸ್ಟಡಿಯಲ್ ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ ಆರ್ ಕಂಟಿನ್ಯೂಸ್ಲಿ ಸೂಪರ್ವೈಸ್ಡ್ ಬೈ. ನೋಡಿ, ದಿಸ್ ಈಸ್ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ 2015 ಪೇಪರ್. ನೀವು ಹೇಳ್ಬಹುದಾ ನನಗೆ ಈ ಪೇಪರ್ ಈಸಿ ಇತ್ತು ಅಥವಾ ಕಷ್ಟ ಇತ್ತು ಅಂತ ಹೇಳ್ಬೋದಾ? ಓದಿದರೆ ಆ್ಯಕ್ಚುಲಿ ಈಸಿ ಅಂತ ಅನಿಸ್ತಿಲ್ವಾ? ಮತ್ತು ತುಂಬ ಆಳವಾಗಿ ಓದೋ ನೆಸೆಸಿಟಿ ಇಲ್ಲ ಅಂತ ಅನ್ನಿಸ್ತಿಲ್ವಾ ನಿಮಗೆ? ಆರಾಮ್ ಸೆಟ್ 20 ಎಬೋ ತೆಗಿಬೋದು ಅಂತ ಅನ್ನಿಸ್ತಿಲ್ವಾ? ನೀವು ಎಲ್ಲ ಪೇಪರ್ನು ಈಗೇನು ನಮಗೆ ಮೇಯ್ನಾಗಿ ಕನ್ನಡ, ಇಂಗ್ಲೀಷು, CDP, ಸೈನ್ಸು, ಮ್ಯಾಥ್ಸು ಅವ್ರ ಸೋಷಿಯಲ್ ಸೈನ್ಸ್ ಈಗಿದ್ದವರು ಜಸ್ಟ್ ಥಿಂಕ್ 20 20 20 20 20 ಎಷ್ಟಾಯ್ತಪ್ಪ? 100 ಆಯಿತು. ಸೈನ್ಸ್ ಮ್ಯಾಥ್ಸಲ್ಲಿ ಅಷ್ಟೊಂದು ಬರಲ್ಲ ಅಂತ ಅಂದ್ಕೊಳ್ರಿ, ಬೇಕಿದ್ರೆ 40 ಇದೆ 30 ಇದೆ ತೊಗೊಳ್ಳೋಣ, 90 ಬಂದೇ ಹೋಯ್ತಲ್ಲ. ಕನ್ನಡದಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಮಾರ್ಕ್ಸ್ ಆ್ಯಕ್ಚುಲಿ, ಚೆನ್ನಾಗಿ ಓದ್ಕೊಂಡ್ರಿ ಅಂತಂದರೆ. ಇಂಗ್ಲೀಷ್ನಲ್ಲೂ ಸಹಿತ ಚೆನ್ನಾಗಾಗುತ್ತೆ. ನಾವು ಅಂದ್ಕೊಂಡಿರ್ತೀವಿ ಅಯ್ಯೋ ಆಗಲ್ಲ ಅಂತ, ಬಟ್ ಆ್ಯಕ್ಚುಲಿ ಚೆನ್ನಾಗಾಗುತ್ತೆ. ಈಸಿ ಅನಿಸುತ್ತೆ ನಿಮಗೆ, ವರ್ಕ್ ಮಾಡಬೇಕಷ್ಟೆ. ಸೊ ದಟ್ ಫೋಕಸ್ ಮಾಡಿ 20 ಮಿನಿಮಮ್ ತೆಗಿಯೋಕ್ಕೆ ಟ್ರೈ ಮಾಡಿರಿ. ಈಗ ಜಸ್ಟ್ ನೀವು ಇನ್ನೂ ಸ್ಟಾರ್ಟ್ ಮಾಡ್ತಾ 25 ಹೋಗಬೇಕು. 25 ಮಿನಿಮಮ್. ನಂದು CTETಲಿ 26 or 27 ಬಂದಿದೆ, ನಂದು ಚೆನ್ನಾಗಿ ಬಂದಿದೆ. CDP ಈಸಿ ಸ್ಕೋರಿಂಗ್, ಒಂದು ಸರಿ ಓದ್ಕೊಂಡ್ರೆ ಯಾವತ್ತೂ ಮರೆಯಲ್ಲ. ಮೇನಾಗಿ ಅವ್ರವ್ರ ಹೆಸರುಗಳು, ಥಿಯರಿ ಹೆಸರುಗಳು ಅವು ಮರ್ತೋಗ್ತವೆ ಯೂಶ್ವಲಿ. ಎಂಥವ್ರಿಗಾದ್ರೂ ನಂಬರಿಂಗ್ ಆದರೂ ಮರ್ತೋಗುತ್ತೆ. ಅದನ್ನು ರಿವಿಷನ್ ಮಾಡ್ಕೊಳ್ತಾ ಇರಬೇಕಷ್ಟೆ, ಎಕ್ಸಾಮ್ ಬಂದಾಗ ಮಾಡ್ಕೊಳ್ಳೋಂಥದ್ದು ಅಷ್ಟೇ. ಕಸ್ಟಡಿಯಲ್ ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ ಆರ್ ಕಂಟಿನ್ಯೂಸ್ಲಿ ಸೂಪರ್ವೈಸ್ಡ್ ಬೈ. ಆಶ್ರಿತ ನ್ಯೂನತೆ ಇರುವಂಥ ಮಕ್ಕಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವವರು ಯಾರು ಮಾಡಬೇಕು? ಮನೋವೈದ್ಯರು. ಮಕ್ಕಳು ಅಂತ ಹೇಳಿ ಕೊಟ್ಟಿರೋದ್ರಿಂದ ಮನೋವೈದ್ಯರ ಹತ್ರ ಹೋಗಬಾರ್ದು, ಡೈರೆಕ್ಟ್ ಮನೋವೈದ್ಯರು ಅವರೇ ಬಂದು ಸೂಪರ್ವೈಸ್ ಮಾಡಬೇಕು ಆ ಥರ ಅಲ್ಲ. ಟೀಚರ್ಸ್ ನೋ. ಫ್ರೆಂಡ್ಸ್, ಎಲ್ಲರಿಗಿಂತ ಸೂಟಬಲ್ ಅನ್ಸೋದು ಪೇರೆಂಟ್ಸ್ ಬಂದು ಸೂಪರ್ವೈಸ್ ಮಾಡಿದ್ರೆ ಅವ್ರಿಗೇನಾಗ್ತಿದೆ, ಫಸ್ಟ್ ಮೇಯ್ನಾಗಿ ಪೇರೆಂಟ್ಸ್, ದೆನ್ ವಿತ್ ಫ್ರೆಂಡ್ಸ್. ಸ್ವಲ್ಪ ಫ್ರೆಂಡ್ಸ್ ಅಂತ ಅಂದರೆ ಅವ್ರ ಏಜ್ನವರೇ, ಪಿಯರ್ ಗ್ರೂಪ್ ಅಂತಲ್ಲ, ಪಿಯರ್ ಗ್ರೂಪ್ ಅಂತಲೇ ಕೊಡ್ತಿದ್ರು ಬೇಕಿದ್ರೆ. ಫ್ರೆಂಡ್ಸ್ ಹೂ ಈಸ್ ಫ್ರೆಂಡ್ಲಿ ವಿತ್ ಹಿಮ್. ಸ್ನೇಹಿತರಾಗಿ ಯಾರು ಕೇಳಿದ್ರು ಸಹಿತ ಫ್ರೆಂಡ್ಸ್ ಅಂತಲೇ ಅನ್ಸ್ಕೊಳ್ತಾರಲ್ವ. ಸೊ ಪೇರೆಂಟ್ಸಿಗೆ ಹಿಯರ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಆಗಿರೋದ್ರಿಂದ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಡೈಲಿ 8 PM ಯು ಕ್ಯಾನ್ ಜಾಯಿನ್ ವಿತ್ ಮೀ. ಮಂಡೇ ಮತ್ತು ಟ್ಯೂಸ್ಡೇ ನಿಮಗೆ ಸೈನ್ಸ್ನ ಅಪ್ಲೋಡ್ ಮಾಡ್ತೀನಿ, ಆ್ಯಂಡ್ ವೆಡ್ನಸ್ಡೇ ಮತ್ತು ಥರ್ಸ್ಡೇ ನಿಮಗೆ CDP ಸಿಗುತ್ತೆ. ನೆಕ್ಸ್ಟ್ ಫ್ರೈಡೇ ಮತ್ತು ಸ್ಯಾಟರ್ಡೇ ಮ್ಯಾಥ್ಸ್ ಸಿಗುತ್ತೆ. ಮಿಸ್ ಮಾಡಿದೆ ನೋಡಿ, ಎಲ್ಲದು ಸಹಿತ ನಿಮಗೆ TETಗೆ ಹೆಲ್ಪ್ ಆಗೋ ರೀತಿಲೇ. ನೀವು ಈಗ ಯಾವುದೇ ರೀತಿಯಾದಂತಹ ಕೋಚಿಂಗ್ ಹೋಗಬೇಕು ಅಥವಾ ಪೇ ಮಾಡಿಬಿಟ್ಟು ಪೇಯ್ಡ್ ಗ್ರೂಪಿಗೆ ಸೇರ್ಕೊಳ್ಳೋದು ನೆಸೆಸಿಟಿನೇ ಇಲ್ಲ, ಯೂಸ್ ಇಲ್ಲ. ನೀವು ಅಂದ್ಕೊಂಡ್ರೂ ಸಹಿತ ಮೇಯ್ನಾಗಿ ಅವ್ರು ಎಂಥ ಸೋರ್ಸನ್ನು ಕೊಟ್ಟರು ಸಹಿತ, ಅವ್ರು ಕೊಡೋ ಸೋರ್ಸ್ ಎಲ್ಲ ನನ್ನ ಹತ್ರನೇ ಇದೆ. ಸೋರ್ಸನ್ನು ಕೊಟ್ಟರು ಸಹಿತ ನಿಮಗೇನಾಗುತ್ತೆ, ನೀವು ಓದಬೇಕು ಕೂತ್ಕೊಂಡು. ನೀವು ಅನ್ಕೊತೀರಾ ನಾನು ಅಷ್ಟು ದುಡ್ಡು ಕೊಟ್ಟಿದ್ದೀನಿ ಬಿಡು ನಾನು ಪಾಸ್ ಆಗ್ತೀನಿ, ಪಕ್ಕ ಇವತ್ತು ಪೇ ಮಾಡಿಬಿಟ್ಟಿರ್ತೀರ ಅಂದ್ಕೊಳ್ಳಿ. ಪೇ ಮಾಡಿದಾಗ ಅಬ್ಬಾ ಏನೋ ಒಂಥರ ಸಮಾಧಾನ, ನಂದು ಈ ಸರಿ TET ಆಗಿಬಿಡುತ್ತೆ, ನಾನು ಓದಬೇಕಪ್ಪ ಅಂತ ಅಂದ್ಕೊಳ್ತೀರಾ. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್. ಕೂತ್ಕೊಳ್ಳಿ, ನೀವೇ ಟೈಮ್ ಟೇಬಲ್ ಹಾಕ್ಕೊಳ್ಳಿ, ನೀವೇ ಕೂತ್ಕೊಳ್ರಿ, ಪಕ್ಕ ಆಗುತ್ತೆ. 1 ಮಂತ್ ಇದೆ. ಜೊತೆಗೆ ನೀವು ಯೋಚನೆ ಮಾಡಬಹುದು, ಕೊರೋನಾ ಇರೋದ್ರಿಂದ ಮತ್ತೆ ಜಾಸ್ತಿ ಆಗ್ತಿದೆ, ಇದರಿಂದ ಮತ್ತೆ ಪೋಸ್ಟ್ಪೋನ್ ಆಗೋ ಸಾಧ್ಯತೆಯೂ ಇರುತ್ತೆ. ಥಿಂಕ್ ಲೈಕ್ ದಟ್. ಸೊ ಅಲ್ಲಿವರೆಗೂ ನೀವೇನು ಮಾಡ್ತೀರಾ ಅಂತಂದರೆ August 10 ನೀವು ಓದ್ಕೊಳ್ಳಿ. ಅದಾದಮೇಲೆ August 11 ಸ್ಟಾರ್ಟ್ ರಿವಿಷನ್. ಅಮ್ಮ, ರಿವಿಷನಿಗೆ ಇಷ್ಟೊಂದು ದಿನ ಬೇಕಾ ಅಂತ ನೀವು ಕೇಳ್ಬೋದು. ಎಕ್ಸಾಕ್ಟ್ಲಿ ಬೇಕೇ ಬೇಕು. ಯಾಕಂದರೆ ನೀವೆಲ್ಲ ಜಸ್ಟ್ ಮೇಲೆ ನೋಡ್ಕೊಂಡು ಹೋಗಿರ್ತೀರ. ಓದ್ಕೊಳ್ಳುವಾಗ ಮತ್ತೆ ರಿವಿಷನ್ ಅಂತ ಹೇಳಿ ಬಂದಾಗ ಇನ್ನೂ ಇನ್ ಡೀಟೇಲ್ ಅವಾಗಲೇ ಹೋಗೋದು ನೀವು. ಆ್ಯಂಡ್ ರಿವಿಷನ್ ಅಂತ ಹೇಳಿ ಬಂದಾಗ ಜಸ್ಟ್ ನೀವು ಬರೀ ಇದಷ್ಟೇ ನೋಡ್ಕೋಬೇಡಿ, ಬುಕ್ಸ್ನ ಕೂತ್ಕೊಂಡು ನೀವು ಬರೆದಿರೋದು ಅಷ್ಟೇ ನೋಡಬೇಡಿ. ನೀವು ಬರೆದಿರೋದನ್ನು ಓದೋದಕ್ಕೆ ಒಂದು 3 days ತೊಗೊಳ್ಳಿ, ಲಾಸ್ಟ್ 3 days. August 11 ನೀವೇನು ಮಾಡ್ತೀರಾ ಅಂತಂದರೆ ಮಾಡೆಲ್ ಪೇಪರ್ಸ್ಗಳೇನಿರುತ್ತಲ್ವ ಅಥವಾ ಕ್ವಶನ್ ಪೇಪರ್ಸ್ಗಳನ್ನು ಇಟ್ಕೊಂಡು ಡಿಸ್ಕಸ್ ಮಾಡಿರ್ತಾರಲ್ಲ ವಿಡಿಯೋಸ್, ಅದಾದರೂ ಆಗಿರ್ಬೋದು, ನಿಮ್ಮ ಹತ್ರ ಕ್ವಶನ್ ಪೇಪರ್ಸ್ ಇದ್ದರೆ ಅದಾದರೂ ಆಗಿರ್ಬೋದು. ಆ್ಯಂಡ್ MCQsಗಳು ಸಿಗುತ್ತಲ್ಲ ಅವುಗಳನ್ನು ಸಾಲ್ವ್ ಮಾಡಿ 100% ಕ್ಲಿಕ್ ಆಗ್ತೀರಾ. ಪಕ್ಕ ಬರೆದಿಟ್ಕೊಳ್ರಿ, ಕ್ಲಿಕ್ ಆಗ್ತೀರಾ ಪಕ್ಕ. ನೋ ಅದರ್ ಥಾಟ್ಸ್. ಪಕ್ಕಾ ಕ್ಲಿಕ್ ಆಗ್ತೀರಾ. ಮೇಯ್ನಾಗಿ ನೀವು ವರ್ಕ್ ಮಾಡಬೇಕು.
ಎನಿ ಕೋಚಿಂಗ್ ಸೆಂಟರ್ ಡೋಂಟ್ ಡೂ ಎನಿ ದೇ ಡೂ ನಥಿಂಗ್, ಅವ್ರೇನು ಮಾಡೋದೇ ಇಲ್ಲ. ಓಕೆ, ನಾಳೆ ಮತ್ತೆ 8 ಗಂಟೆಗೆ ಬರೋಣ, ಮತ್ತೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ವರ್ಡ್ಸ್ಗಳು, ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಮೋಟಿವೇಟ್ ಆಗ್ತಿದೆ. ಇನ್ನೂ ಹೆಚ್ಚು ವರ್ಕ್ ಮಾಡಬೇಕು, ಇನ್ನೂ ಹೆಚ್ಚು ಕ್ವಶನ್ಸ್ಗಳನ್ನು ತರಬೇಕು, ನಾನು ಓದಿರೋ ರೀತಿನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತೇಳಿ ತುಂಬ ಎಕ್ಸೈಟಾಗಿ ವರ್ಕ್ ಮಾಡ್ತಿದ್ದೀನಿ. ಹೀಗೆ ನಿಮ್ಮ ಸಪೋರ್ಟ್ ಕಂಟಿನ್ಯೂ ಆಗಲಿ, ಮಿಸ್ ಮಾಡಬೇಡಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ಗುಡ್ ಡೇ.